ನೀವೆಲ್ಲರೂ ಕೂಡ ಬಹಳ ಭಯದಿಂದಲೂ ಭಕ್ತಿಯಿಂದಲೂ ಈ ಒಂದು ಸಂದೇಶವನ್ನ ಕೇಳಬೇಕು. ಯಾರು ಕೂಡ ಮಧ್ಯದಲ್ಲಿ ಎದ್ದು ಓಡಾಡೋದು, ಗಮನ ಅತ್ತ ಇತ್ತ ಸೆಳೆಯೋದು ಮಾಡದೆ ವಾಕ್ಯದ ಕಡೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿರಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದಗಳನ್ನು ತೆರೆದು ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದ 16ನೇ ವಾಕ್ಯವನ್ನ ಓದಿ ನಾವು ಪ್ರಾರಂಭ ಮಾಡುವಂತರಾಗಿರೋಣ. ಈ ಸಂದರ್ಭದಲ್ಲಿ ಎಲ್ಲರೂ ಸತ್ಯವೇದಗಳನ್ನು ತೆರೆದು ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದ 16ನೇ ವಾಕ್ಯವನ್ನ ಓದಿ ನಾವು ಇವತ್ತಿನ ಚಿಂತೆಯನ್ನ ಪ್ರಾರಂಭ ಮಾಡೋಣ. ಹೀಗಿರಲು ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು, ನಿನ್ನ ಶತ್ರುಗಳೆಲ್ಲ ಒಬ್ಬನು ತಪ್ಪದೆ ಸೆರೆಗೆ ಹೋಗುವರು. ನಿನ್ನನ್ನು ಸೂರೆ ಮಾಡುವವರು ಸೂರೆಯಾಗುವರು, ನಿನ್ನನ್ನು ಕೊಳ್ಳೆ ಹೊಡೆಯುವವರನ್ನ ಕೊಳ್ಳೆಗೆ ಈಡು ಮಾಡುವೆನು. ಸಾಕು, ಕಣ್ಣಲ್ಲಿ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದಂತ ನಮ್ಮ ಸರ್ವಶಕ್ತನಾದಂತ ದೇವರೇ, ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರನ್ನ ಅನುಗ್ರಹಿಸುವ ಆಶೀರ್ವಾದ ಮಾಡು. ಈ ವಾಕ್ಯದ ಆಶೀರ್ವಾದವು ನಿನ್ನ ಜನರಿಗೆ ಉಂಟಾಗಲಿ ಕರ್ತನೆ. ನೀನೇ ನಿನ್ನ ಜನರನ್ನ ಬಲಗೊಳಿಸೋದಕ್ಕಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಅನುಗ್ರಹಿಸುವ ಆಶೀರ್ವಾದ ಮಾಡು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯ. ಪ್ರಿಯರೇ, ಗಮನಿಸಿರಿ, ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಶತ್ರು ನಿನಗೆ ಮಾಡಬೇಕೆಂದಿರುವುದನ್ನು ದೇವರು ಅವನಿಗೆ ಮಾಡುವನು. ಹಲ್ಲೆಲೂಯ. ಎಲ್ರು ಹೇಳ್ರಿ, ಶತ್ರು ನನಗೆ ಮಾಡಬೇಕೆಂದಿರುವುದನ್ನು ದೇವರು ಅವನಿಗೆ ಮಾಡುವನು. ಹಲ್ಲೆಲೂಯ. ಪ್ರಿಯರೇ, ಗಮನಿಸ್ರಿ, ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥದಲ್ಲಿ 30ನೇ ಅಧ್ಯಾಯದ 16ನೇ ವಾಕ್ಯವನ್ನ ನಾನು ಓದಿಸಿದ್ದು. ಪ್ರಿಯರೇ, ಇಲ್ಲಿ ಯೆರೆಮೀಯನು ಅಂದ್ರೆ ದೊಡ್ಡ ಪ್ರವಾದಿಗಳ ಪುಸ್ತಕ ಅಥವಾ ಸಣ್ಣ ಪ್ರವಾದಿಗಳ ಪುಸ್ತಕ. ದೊಡ್ಡ ಪ್ರವಾದಿಗಳ ಪುಸ್ತಕಗಳು 5 ಇದೆ, ಸಣ್ಣ ಪ್ರವಾದಿಗಳ ಪುಸ್ತಕಗಳು 12 ಇದೆ. ಅದರಲ್ಲಿ ದೊಡ್ಡ ಪ್ರವಾದಿಗಳ ಗುಂಪಿನಲ್ಲಿ ನಿಲ್ಲುವಂತ ಯೆರೆಮೀಯನು ತಾನು 30ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ನನ್ನ ದೇವರು ಇವತ್ತು ನಿನ್ನೊಟ್ಟಿಗೆ ಆತನು ಇರುವವನಾಗಿದ್ದಾನೆ. ಇವತ್ತು ಆತನು ಕಾಯ್ತಾ ಇದ್ದಾನೆ. ಆತನು ತೂಗಡಿಸದೆ ನಿದ್ರಿಸದೆ ನಿನ್ನನ್ನು ಜೋಪಾನವಾಗಿ ಆತನು ಕಾಯ್ತಾ ಇದ್ದಾನೆ. ಇವತ್ತು ನಿನ್ನ ಕುರಿತಾಗಿ ನನ್ನ ದೇವರು ಹೇಳುವಂತ ಮಾತೇನಂದ್ರೆ, ನಿನ್ನನ್ನು ನುಂಗೋದಿಕ್ಕೆ ಬರುವವನು ಅವನು ನುಂಗಲ್ಪಡ್ತಾನೆ. ನಿನ್ನನ್ನ ಮುಳುಗಿಸ್ತೀನಿ ಅಂತ ಬರುವವನು ಅವನು ನಿನ್ನನ್ನು ಮುಳುಗಿಸೋದಕ್ಕಾಗೋದಿಲ್ಲ ಾಗಿರ್ತಾನೆ. ಪ್ರೀತಿಯ ದೇವ ಜನರೇ, ಇವತ್ತು ನಾನು ಕೂಗಿ ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ದಂಡೆತ್ತಿ ಬರುವಂತ ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡೋದು ನೀನಲ್ಲ, ನಿನ್ನ ಜೊತೆಯಲ್ಲಿದ್ದು ಆತನು ನಿನಗೆ ಹೇಳುವಂತ ಮಾತು, ಮಗನೇ ಮಗಳೇ ನೀವು ಸುಮ್ಮನಿರ್ರಿ, ನಾನು ನಿಮ್ಮ ಜೊತೆಯಲ್ಲಿದ್ದು ಅಥವಾ ನಾನು ನಿಮಗಾಗಿ ಯುದ್ಧ ಮಾಡುವವನಾಗಿದ್ದೇನೆ. ಇವತ್ತು ಇದರ ಒಳಗಡೆ ಇರುವಂತ ದೇವ ಜನರಿಗೆ ದೇವರು ಹೇಳುವಂತ ಮಾತೇನಂದ್ರೆ, ಮಗಳೇ ನಿನ್ನ ಪರವಾಗಿ ನಿಲ್ಲತಕ್ಕಂತ, ಮಗನೇ ನಿನ್ನ ಪರವಾಗಿ ನಿಲ್ಲತಕ್ಕಂತ ಒಬ್ಬ ದೇವರು ನಿನಗಾಗಿ ಇರುವವನಾಗಿದ್ದಾನೆ. ಆತನು ತೂಗುಡಿಸೋದಿಲ್ಲ, ಆತನು ನಿದ್ರಿಸೋದಿಲ್ಲ, ಆತನು ನಿನ್ನನ್ನ ಯಾವಾಗಲೂ ಕಾಯುವವನಾಗಿರ್ತಾನೆ. ನಿನ್ನನ್ನ ತನ್ನ ಅಂಗೈಯಲ್ಲಿ ಆತನು ಛಿದ್ರಿಸಿಕೊಂಡಿದ್ದಾನೆ. ನೀನು ಭಯ ಬೀಳುವಾಗ ಆತನು ಹೇಳ್ತಾನೆ, ಮಗನೇ ಮಗಳೇ ಭಯ ಬೀಳೋದಕ್ಕೆ ಹೋಗಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಎದುರುಕೊಳ್ಳುವಾಗ ಆತನು ಹೇಳ್ತಾನೆ, ಎದುರೋದಕ್ಕೆ ಹೋಗಬೇಡ, ನಾನು ನಿನ್ನೊಟ್ಟಿಗಿದ್ದೇನೆ. ನೀನು ಕತ್ತಲೆಯಲ್ಲಿ ಹಾದು ಹೋಗುವಾಗ, ಅಯ್ಯೋ ಕತ್ತಲೆ ತುಂಬಿದೆಯಲ್ಲ, ನಾನು ಹೇಗೆ ನಡಿಬೇಕು ಅಂತ ನೀನು ಚಿಂತಾಜನಕವಾಗಿರುವಾಗ ಆತನು ನಿನಗೆ ಹೇಳ್ತಾನೆ, ನಿನ್ನ ಕಾಲಿಗೆ ನನ್ನ ವಾಕ್ಯವು ದೀಪವಾಗಿದೆ ಅಂತ. ಪ್ರೀತಿಯ ದೇವ ಜನರೇ, ನಾವ್ಯಾರು ಅನಾಥರಲ್ಲ. ನಮ್ಮನ್ನ ಕಂಡು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಹೆಸರಿಡಿದು ಕರೆದು ಇವತ್ತು ಪರಿಪಾಲಿಸುವಂತ ಒಬ್ಬ ದೇವರು ನಮಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದು, ಯುದ್ಧವು ಯೆಹೋವನದು. ಇದರ ಮಧ್ಯದಲ್ಲಿ ಕೆಲ ವಿಷಯಗಳಲ್ಲಿ ಬಹಳ ನೊಂದುಕೊಂಡು ಬಹಳ ಕುಗ್ಗೋಗಿರುವಂತ ವಿಷಯಗಳು. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಿನ್ನನ್ನು ಕುಗ್ಗಿಸೋದಕ್ಕೆ ಯಾವುದೇ ವ್ಯಕ್ತಿಯ ಕೈಯಲ್ಲಿ ಶಕ್ತಿಯ ಕೈಯಲ್ಲಿ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ದೇವರು ವಾಕ್ಯ ಹೇಳುತ್ತೆ, ನಿನ್ನನ್ನು ನುಂಗೋದಕ್ಕೆ ಬರುವವನು ಅವನು ನುಂಗಲ್ಪಡ್ತಾನೆ. ಹೇಳ್ರಿ, ನನ್ನನ್ನು
ಮುಳುಗಿಸ್ಬಿಡ್ತೀನಿ, ನನ್ನನ್ನು ಇನ್ನು ಉಳಿಸೋದಿಲ್ಲ, ನಾನು ನಿನ್ನನ್ನು ಬೆಳೆಸೋದಿಲ್ಲ, ನಾನು ನಿನ್ನನ್ನು ಹಾಳು ಮಾಡ್ಬಿಡ್ತೀನಿ. ಈ ರೀತಿಯಾಗಿ ನನ್ನ ಮೇಲೆ ದಂಡೆತ್ತಿ ಬರುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ಈ ಹಗಲೊತ್ತು ಅವುಗಳನ್ನ ಸಭೆಯಿಂದ ತೆಗೆದು ಹೊರಗಡೆ ಹಾಕ್ತಿದ್ದೇವೆ. ಇವತ್ತು ನಾವು ಕೂಗಿ ಹೇಳೋಣ, ನಾನು ಬೆಳೆಯುತ್ತೇನೆ, ನನ್ನ ಕುಟುಂಬ ಆಶ್ವಾಸಲ್ಪಡುತ್ತೆ, ನಮ್ಮ ಆತ್ಮಿಕವಾದ ಜೀವನ ಅನುಗ್ರಹಿಸಲ್ಪಡುತ್ತೆ, ನನ್ನ ಸಭೆ ಆಶ್ವಾಸಲ್ಪಡುತ್ತೆ, ನಮ್ಮಲ್ಲಿ 5 ರೀತಿಯ ಸೇವಕರುಗಳು ಎದ್ದು ಬರ್ತಾರೆ, ಈ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಇಲ್ಲೂ ಬಂದ್ರು ಅಂತ ಹೇಳೋ ರೀತಿಯಾಗಿ ದೇವರು ಈ ಸೇವಕರುಗಳನ್ನ ಮಾರ್ಪಡಿಸ್ತಾರೆ. ಕಾರಣ ನಮ್ಮನ್ನ ನುಂಗಬೇಕು ಅಂತ ಬಂದವರನ್ನ ನನ್ನ ದೇವರು ನುಂಗೋದಿಕ್ಕೆ ಅನುಮತಿ ಕೊಡೋದಿಲ್ಲ, ಅವನೇ ನುಂಗಲ್ಪಡ್ತಾನೆ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ, ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ನಿನ್ನನ್ನು ನುಂಗುವವರೆಲ್ಲರೂ ಏನಾಗ್ತಾರೆ? ಅವರೇ ನುಂಗಲ್ಪಡ್ತಾರೆ. ಪ್ರೈಸಲೋ. ನಿನ್ನನ್ನು ಬೆಳೆಯೋದಿಲ್ಲ ಅಂತ ಹೇಳುವಂತ ವ್ಯಕ್ತಿ ಅವನು ಬೆಳೆಯಲ್ಲ, ಆದ್ರೆ ನೀನು ಬೆಳೆದಿರ್ತೀಯ. ನಿನ್ನ ಕುಟುಂಬ ಹಾಳಾಗ್ಬಿಡುತ್ತೆ ಅಂತ ಅನೇಕರು ಹೇಳ್ಬೋದು, ಆದ್ರೆ ನಿನ್ನ ಕುಟುಂಬ ಹಾಳಾಗಲ್ಲ, ನೀನು 10 ಕುಟುಂಬಗಳಿಗೆ ಮಾದರಿ ಆಗೋದಕ್ಕೆ ಹೋಗ್ತೀಯ. ಪ್ರಿಯರೇ, ಇದನ್ನ ನಂಬೋರ್ಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅಯ್ಯೋ, ಇವತ್ತು ನಿನ್ನ ಕೈಯಲ್ಲಿ ಬಿಡಿಗಾಸೆ ಇಲ್ಲ, ಯಾರು ನಿನ್ನನ್ನ ಏನು ಗೌರವಿಸ್ತಾನೆ ಇಲ್ಲ, ಆದ್ರೆ ನಿನ್ನ ಕುರಿತಾಗಿ ನೀನು ಹೇಳು, ನಾನು ಕೋಟಿಗಟ್ಟಲೆ ಈ ಕೈಗಳಲ್ಲಿ ಹಿಡಿತೇನೆ, ನನ್ನ ಕುಟುಂಬ ದಾರಿದ್ರ್ಯದಲ್ಲಿ ಹೋಗೋದಿಲ್ಲ, ನಾನು ಅನುಗ್ರಹಿಸಲ್ಪಡ್ತೇನೆ. ಕಾರಣ ಏನು ಅಂದ್ರೆ, ಉದ್ಧಾರವನ್ನ ತರುವಂತ ದೇವರು ಆತನು ನಿನ್ನೊಟ್ಟಿಗಿರೋದ್ರಿಂದ ಆತನು ನಿನ್ನ ಕುರಿತಾಗಿ ಹೇಳೋದು, ನಿನ್ನನ್ನು ನುಂಗೋದಿಕ್ಕೆ ಬರುವವನು ಅವನು ನುಂಗಲ್ಪಡ್ತಾನೆ, ನೀನು ಉದ್ಧಾರ ಆಗುವಂತನಾಗಿದೀಯಾ. ಹಲ್ಲೆಲೂಯಾ. ನೀನು ನುಂಗಲ್ಪಡಕ್ಕೆ ಇರುವವನಲ್ಲ, ನೀನು ಉದ್ಧಾರ ಆಗೋದಕ್ಕಿರುವವನು. ಅಕ್ಕಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ನುಂಗಲ್ಪಡೋದಕ್ಕಿರುವವರಲ್ಲ, ನೀವು ಉದ್ಧಾರ ಆಗೋದಕ್ಕಿರುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಯಾರನ್ನ ನುಂಗ್ಲಿ ಅಂತೇಳಿ ಸಿಂಹದೋಪಾದಿಯಲ್ಲಿ ಅವನೇನ್ ಮಾಡ್ತಿದ್ದಾನೆ? ವಂಚ ಆಗ್ತಾ ಇದ್ದಾನೆ. ಆದರೆ ನಾನು ಒಂದು ವಿಷಯ ಹೇಳ್ತೀನಿ, ದೇವರಿಗೆ ಒಳಗಾಗರಿ, ಸೈತಾನನನ್ನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವವನಾಗಿದ್ದಾನೆ. ಇವತ್ತು ನಿಮ್ಮ ಕುಟುಂಬದ ಕಡೆ ಏನಾದರೂ ಬಂದಿದ್ರೆ, ಇವತ್ತು ನಿಮ್ಮ ಮಕ್ಕಳ ಜೀವಿತದಲ್ಲಿ ಏನಾದರೂ ಬಂದಿದ್ರೆ, ಇವತ್ತು ನಿಮ್ಮ ಮನೆಯ ದಾರಿ ಕಡೆ ಏನಾದರೂ ಬಂದಿದ್ರೆ, ಇವತ್ತು ನೀನ್ ಮಾಡಬೇಕಾಗಿರೋದು ದೇವರಿಗೆ ಒಳಗಾಗಬೇಕು, ಸೈತಾನನನ್ನ ಎದುರಿಸಬೇಕು. ಸೈತಾನನನ್ನ ಎದುರಿಸಿದರೆ ಇನ್ನು ಅವನು ನಿನ್ನ ಮನೆಯಲ್ಲಿರೋದಿಲ್ಲ, ಇನ್ನು ಅವನು ನಿನ್ನ ಕುಟುಂಬದಲ್ಲಿರೋದಿಲ್ಲ, ಇನ್ನು ಅವನು ನಿನ್ನ ಜೀವಿತದಲ್ಲಿರೋದಿಲ್ಲ, ಇನ್ನು ಅವನು ನಿನ್ನ ಮಕ್ಕಳ ಜೀವಿತದಲ್ಲಿರೋದಿಲ್ಲ, ಇನ್ನು ಅವನು ನಿನ್ನ ಪರಿವಾರದಲ್ಲೇ ಇರೋದಿಲ್ಲ. ಅವನನ್ನ ಎದುರಿಸರೆ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಸೈತಾನನೇ ಈ ಕುಟುಂಬಗಳನ್ನು ಒಕ್ಕೋದಿಕ್ಕೆ ಪ್ರಯತ್ನ ಮಾಡುವಾಗ, ಈಗ ನಾವೊಂದು ಸಭೆಯೇ ನಾವು ದೇವರಿಗೆ ಒಳಗಾಗಿದ್ದು ನಿನ್ನನ್ನು ನಾವು ಎದುರಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನು ಬಿಟ್ಟೋಗೋ, ವ್ಯಕ್ತಿಗಳನ್ನು ಬಿಟ್ಟೋಗೋ, ವ್ಯಕ್ತಿಗಳು ಸ್ವಾತಂತ್ರ್ಯವಾಗಲಿ. ಕಾರಣ ಅವನು ನುಂಗೋದಕ್ಕೆ ಬರುವಾಗ ನಾನು ದೇವರು ಸುಮ್ಮನಿರುವವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನುಂಗೋದಕ್ಕೆ ಬರುವಾಗ ನನ್ನ ದೇವರು ಸುಮ್ಮನಿರುವವನಲ್ಲ, ನುಂಗೋದಕ್ಕೆ ಅನುಮತಿನೂ ಕೊಡೋದಿಲ್ಲ, ನುಂಗೋದಕ್ಕೆ ಬರುವವನನ್ನೇ ನನ್ನ ದೇವರು ನುಂಗುತ್ತಾರೆ. ಹಲ್ಲೆಲೂಯಾ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇಲೆ ಪ್ರಿಯರೇ ಗಮನಿಸ್ರಿ, ಮುಂದಿನ ವಾಕ್ಯ ಹೀಗೆ ಹೇಳುತ್ತೆ, ನಿನ್ನ ಶತ್ರುಗಳೆಲ್ಲ ಒಬ್ಬನೂ ತಪ್ಪದೆ ಸೆರೆಗೆ ಹೋಗುವರು. ಹಲ್ಲೆಲೂಯಾ. ಅವ್ರು ಎಲ್ಲಿಗೆ ಹೋಗ್ತಾರೆ? ಹಾಗಾದ್ರೆ ನಿನಗೆ ಬಿಡುಗಡೆ, ಅವನಿಗೆ ಸೆರೆ. ನಿನ್ನನ್ನ ಸೆರೆಗೆ ಹಾಕೋಬೇಕು, ನಿನ್ನನ್ನ ಕಟ್ಟಾಕಬೇಕು ಅಂತ ಬಂದವನು ಈಗ ಅವನು ನಿನ್ನನ್ನು ಕಟ್ಟಕ್ ಆಗ್ತಾ ಇಲ್ಲ, ಅವನೇ ಕಟ್ಟಲ್ಪಡ್ತಾ ಇದ್ದಾನೆ, ಅವನೇ ಸೆರೆಗೆ ಹೋಗಲ್ಪಡ್ತಿದ್ದಾನೆ. ನಿನ್ನ ಶತ್ರುಗಳೆಲ್ಲ ಒಬ್ಬನೂ ತಪ್ಪದೆ ಸೆರೆಗೆ ಹೋಗುವರು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಇಲ್ಲಿ ಕುಳಿತಿರುವಂತ ನಿಮ್ಮ ಜೀವಿತದಲ್ಲಿ ನನ್ನ ದೇವರು ಸ್ವಾತಂತ್ರ್ಯವನ್ನ ಕೊಡುವವನಾಗಿದ್ದಾನೆ. ನನ್ನ ದೇವರು ಸ್ವಾತಂತ್ರ್ಯವನ್ನ ಕೊಟ್ರೆ ಅದು ಶಾಶ್ವತವಾದಂತ ಸ್ವಾತಂತ್ರ್ಯ
ನನ್ನ ದೇವರು ಬಿಡುಗಡೆ ಮಾಡಿದ್ರೆ ಅದು ಶಾಶ್ವತವಾದಂತ ಬಿಡುಗಡೆ. ಇನ್ನ ನಿನ್ನ ಮೇಲೆ ಯಾವ ದುಷ್ಟನಿಗೆ ಅಧಿಕಾರ ಇಲ್ಲ. ಇನ್ನ ನಿನ್ನ ಕುಟುಂಬದ ಮೇಲೆ ಯಾವ ದುಷ್ಟನಿಗೆ ಅಧಿಕಾರ ಇಲ್ಲ. ಅವನು ನಿನ್ನನ್ನು ಹಿಡಿದು ನಿಲ್ಲಿಸೋದಕ್ಕಾಗೋದಿಲ್ಲ. ಅವನು ನಿನ್ನನ್ನು ಕಟ್ಟೋದಕ್ಕಾಗೋದಿಲ್ಲ. ಅವನು ನಿನ್ನ ಬೆಳವಣಿಗೆಯನ್ನ ಕುಂಠಿತ ಮಾಡೋದಕ್ಕೆ ಆಗೋದಿಲ್ಲ. ಅವನು ನಿನ್ನನ್ನ ಹಿಡಿಯೋದಕ್ಕೆ ಬರುವಾಗ ನನ್ನ ದೇವರು ಮಾಡುವಂತ ಕಾರ್ಯ ಏನು ಗೊತ್ತಾ? ಅವನನ್ನ ಹಿಡಿದು ನನ್ನ ದೇವರು ಸೆರೆಗೆ ಹಾಕ್ತಾನೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನ ತಾಕುವವನು, ನಿಮ್ಮನ್ನ ತಾಕುವವನು ಅವನು ನನ್ನ ಕಣ್ಣುಗುಡ್ಡೆಯನ್ನ ತಾಕೋದಕ್ಕೆ ಸಮ. ಪ್ರೀತಿಯ ದೇವ ಜನರೇ, ನಿಮ್ಮನ್ನ ದೇವರ ಅಪ್ಪಣೆ ಇಲ್ಲದೆ ಯಾರು ಮುಟ್ಟೋದಕ್ಕಾಗೋದಿಲ್ಲ. ನನ್ನ ದೇವರು ಯೋಬನಿಗೆ ಒಂದು ಕಾವಲನ್ನು ಕೊಟ್ಟಿದ್ರು. ಅವನಿಗೂ ಅವನ ಕುಟುಂಬಕ್ಕೂ ಅವನ ಶ್ವಾಸಕ್ಕೂ ಒಂದು ಕಾವಲಿತ್ತು. ಇವತ್ತು ನಾನು ಕೂಗಿ ಹೇಳ್ತೇನೆ, ಯಾರಾದರೂ ಹೇಳ್ರಿ, ನನಗೂ ನನ್ನ ಕುಟುಂಬಕ್ಕೂ ನನ್ನ ಶ್ವಾಸಕ್ಕೂ ದೇವರ ಕಾವಲುಂಟಾಗಲಿ, ದೇವರ ಕಾವಲುಂಟಾಗಲಿ. ನಿನಗೆ ಅಂತ ದೇವರು ಕೊಟ್ಟಿರೋದನ್ನ ಒಂದು ಕಾಲಕ್ಕೂ ಸೈತಾನನ್ನು ಕದ್ದುಕೊಂಡು ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಿನಗೆ ಅಂತ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಸೈತಾನನ ಕೈ ಹಾಕೋದಕ್ಕೆ ನನ್ನ ದೇವರು ಒಂದು ಕಾಲಕ್ಕೂ ಅವನನ್ನ ಬಿಡೋದಿಲ್ಲ. ನನ್ನ ದೇವರು ಮಾಡುವ ಕಾರ್ಯ ಅವನನ್ನ ಹಿಡಿದು ಸೆರೆಗೆ ಹಾಕ್ತಾನೆ. ಒಬ್ಬನು ಕೂಡ ಉಳಿಯೋದಿಲ್ಲ. ಓ ಹಾಲೆಲೂಯಾ. ನಿನ್ನನ್ನ ಸೂರೆ ಮಾಡುವವರು ಸೂರೆಯಾಗುವರು, ನಿನ್ನನ್ನು ಕೊಳ್ಳೆ ಹೊಡೆಯುವವನು ಕೊಳ್ಳೆಗೆ ಈಡಾಗುವನು. ನಿನ್ನನ್ನ ಕದ್ಕೊಳ್ಳೋದಕ್ಕೆ ಬರೋವನು, ನಿನ್ನಿಂದ ಏನೋ ಕದ್ಕೊಳ್ಳಕ್ ಬರೋವನು ಅವನೇ ಕಳ್ಳರ ಕೈಗೆ ಸಿಗಾಕೊಂಡು ಅವನಲ್ಲಿರೋದನ್ನ ಅವನು ಕಳ್ಕೊಳ್ತಾನೆ. ಹಾಲೆಲೂಯಾ. ಹಾಗಾದ್ರೆ ನೀನು ಸುರಕ್ಷಿತವಾದ ಸ್ಥಳದಲ್ಲಿ ಇದೆಯಲ್ಲ. ನಿನ್ನ ಆರೋಗ್ಯನ ಸೈತಾನನ ಕದ್ಕೊಳ್ಳೋಕ್ಕಾಗಲ್ಲ. ನಿನ್ನ ಮಕ್ಕಳನ್ನ ಸೈತಾನ ಕದ್ಕೊಂಡು ಹೋಗಕ್ಕಾಗಲ್ಲ. ನಿನ್ನ ಕುಟುಂಬದ ಆಸ್ತಿನ ದೇವ್ರು ಸೈತಾನ ಕದ್ಕೊಳ್ಳೋಕ್ಕಾಗಲ್ಲ. ನಿನಗಾಗಿ ದೇವರು ಇಚ್ಛೆ ಮಾಡಿ ಇಟ್ಟಿರೋದನ್ನ ಒಂದು ಕಾಲಕ್ಕೂ ಸೈತಾನ ಕದ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳೋದು, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ತಾನು ಸಿದ್ಧ ಮಾಡಿ ಇಟ್ಟಿರೋದನ್ನ ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಹೃದಯದಲ್ಲಿ ಅದರ ಭಾವನೆ ಹುಟ್ಟಲೇ ಇಲ್ಲ. ಹಾಗಾದ್ರೆ ನಿನಗಾಗಿ ದೇವರು ಶ್ರೇಷ್ಠವಾದದ್ದನ್ನ ಆತನು ಸಿದ್ಧ ಮಾಡಿಟ್ಟಿದ್ದಾನೆ. ಕೋರೇಶನಿಗೆ ನನ್ನ ದೇವರು ಹೇಳಿದ್ರು, ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನ ನಿನಗೆ ಕೊಡ್ತೇನೆ ಅಂತ. ಯೇಸುವಿನ ನಾಮದಲ್ಲಿ ಇವತ್ತು ಹಗಲು ನಾನು ಡಿಕ್ಲೇರ್ ಮಾಡ್ತಿದ್ದೇನೆ, ನಿನಗಾಗಿ ಕತ್ತಲೆಯಲ್ಲಿ ಮಚ್ಚಿಟ್ಟಿರುವ ಕೆಲ ನಿಧಿ ನಿಕ್ಷೇಪಗಳನ್ನ ಈ ದಿನಗಳಲ್ಲಿ ನನ್ನ ದೇವರು ಹೊರ ತಂದು ನಿನಗೆ ಅದನ್ನು ತೋರಿಸುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಎಲ್ಲ ಕೋರ್ಟಿನ ಕೇಸುಗಳು ಈ ಸಮಯದಲ್ಲಿ ಇತ್ಯರ್ಥವಾಗಲಿ. ಯೇಸುವಿನ ನಾಮದಲ್ಲಿ ನಿನಗಾಗಿ ಸಿದ್ಧ ಮಾಡಿಟ್ಟಿರೋದನ್ನ ಸೈತಾನನು ಕದ್ದುಕೊಂಡು ಹೋಗೋದಕ್ಕೆ ಬರುವಾಗ ನನ್ನ ದೇವರು ಕೂಗಿ ಹೇಳೋದು, ಅತ್ತ ಅವನು ನಿನ್ನನ್ನು ಈ ಕದ್ದುಕೊಂಡು ಹೋಗೋದಲ್ಲ, ಇತ್ತ ಅವನೇ ಕದಿಯಲ್ಪಡಬೇಕು. ಸ್ತೋತ್ರ 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 ಸ್ತೋತ್ರ. ಯಾರಾದ್ರೂ ಹೇಳ್ರಿ, ಕತ್ತಲೆಯಲ್ಲಿ ಮಚ್ಚಿಟ್ಟಿರುವ ನಿಧಿ ನಿಕ್ಷೇಪವನ್ನ ದೇವರು ನನಗೆ ಕೊಡ್ತಾನೆ. ಪ್ರಿಯರೇ, ನನ್ನ ದೇವರು ಕತ್ತಲೆಯಲ್ಲಿರುವಂತಹ ನಿಧಿಗೆ ಒಂದು ಬೆಳಕನ್ನ ನನ್ನ ದೇವರಾಗಿ ಬಂದು ನಿನಗೆ ಅದನ್ನ ಪ್ರಕಾಶಮಾನವಾಗಿ ತೋರಿಸುವವನಾಗಿರ್ತಾನೆ. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಕೀರ್ತನೆಗಳು 7:16 ಓದೋಣ. ಕೀರ್ತನೆಗಳು 7:16 ಓದೋಣ. ಆತನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆಯೇ ಬರುವುದು. ಹಾಗಾದ್ರೆ ಏನಾದರೂ ಕುಯುಕ್ತಿ ಮಾಡಿದ್ರೆ ಆ ಕುಯುಕ್ತಿ ನಿನಗಲ್ಲ, ಮಾಡಿದವನ ಕುಯುಕ್ತಿ ಅವನ ತಲೆ ಮೇಲೇನೆ ಬರುವುದು. ಹಲ್ಲೆಲೂಯ ಹಲ್ಲೆಲೂಯ. ಕುಯುಕ್ತಿ ಮಾಡಿದವನ ಕುಯುಕ್ತಿಗೆ ಯಾರ ತಲೆ ಹೋಗೋದು ಗೊತ್ತಾ? ಯಾರು ಕುಯುಕ್ತಿ ಮಾಡಿದ್ನಲ್ಲ ಅವನ ತಲೆನೇ ಹೋಗೋದು. ಮೊರ್ದೆಕಾಯಿ ವಿರುದ್ಧವಾಗಿ ಹಾಮಾನನು ನೇಣುಗಂಬ ಸಿದ್ಧ ಮಾಡಿದ. ಸ್ತೋತ್ರ ಸ್ತೋತ್ರ. ಮೊರ್ದೆಕಾಯಿಗೆ ಸನ್ನಿವೇಶ ನೋಡುವಾಗ ಸ್ವಲ್ಪ ವಿರೋಧವಾಗಿತ್ತು. ಆದರೆ ದೇವರ ಅನುಕೂಲವಾಗಿದ್ದರೆ ನಿನಗೆ ವಿರೋಧವಾಗಿ ನಿಲ್ಲೋದು ಯಾರು? ಹಾಲೆಲೂಯ. ಯಾರಾದ್ರೂ ಹೇಳ್ರಿ, ದೇವರು ನನಗೆ ಅನುಕೂಲವಾಗಿದ್ರೆ ನನಗೆ ವಿರೋಧ ನಿಲ್ಲುವವರು ಯಾರು?
ಪ್ರಿಯರೇ ಗಮನಿಸ್ರಿ, ಈ ಮೊರ್ದೆಕೈ ವಿರುದ್ಧವಾಗಿ ಹಾಮಾನನು ವಿರುದ್ಧವಾಗಿ ಒಳಗಡೆ ಸಂಚುಗಳನ್ನ ಮಾಡದ, ಕುಯುಕ್ತಿಗಳನ್ನ ಮಾಡದ, ಇವನ ವಿರುದ್ಧವಾಗಿ ಇಲ್ಲದೆ ಇರುವ ಆಪಾದನೆಗಳನ್ನ ಮಾಡದ, ಇವನೇ ನೇಣುಗಂಬವನ್ನ ಅವನಿಗಾಗಿ ಸಿದ್ಧ ಮಾಡದ. ಆದರೆ ನಾವು ಚರಿತ್ರೆ ಓದುವಾಗ ಅಲ್ಲಿ ಚರಿತ್ರೆ ನಮಗೆ ಈಗ ಹೇಳುತ್ತೆ, ಯಾರು ನೇಣುಗಂಬವನ್ನ ಮೊರ್ದೆಕೈಗೆ ಸಿದ್ಧ ಮಾಡಿದ್ರು ಅವನೇ ಆ ನೇಣುಗಂಬದಲ್ಲಿ ತನ್ನ ಕತ್ತನ್ನು ಕೊಡಬೇಕಾಯಿತು. ಇವತ್ತು ನಾನು ಕೂಗಿ ಹೇಳ್ತೇನೆ, ನಿನ್ನನ್ನ ಅಥವಾ ನಿನ್ನ ವಿರುದ್ಧವಾಗಿ ಕಲ್ಪಿಸಿದಂತ ಯಾವ ಆಯುಧ ಅದು ಫಲಿಸೋದಿಲ್ಲ. ಯಾರಾದ್ರೂ ಹೇಳ್ರಿ, ಫಲಿಸೋದಿಲ್ಲ. ನನಗೆ ಯಾರಾದ್ರೂ ಹಳ್ಳ ತೆಗೆದ್ರೆ, ನನಗೆ ಯಾರಾದ್ರೂ ಕುಯುಕ್ತಿಯಿಂದ ನನ್ನ ಹಿಂದೆಗಡೆ ಏನಾದ್ರೂ ಮಾಡಿದ್ರೆ ಅದರಲ್ಲಿ ನಾನ್ ಬೀಳಲ್ಲ, ಮಾಡಿದವನೇ ಅದರಲ್ಲಿ ಬೀಳ್ತಾನೆ. ಕಾರಣ ನನ್ನ ದೇವರು ಹೇಳೋದು, ನುಂಗೋದಿಕ್ಕೆ ಬರುವವನು ನುಂಗಲ್ಪಡ್ತಾನೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆ ಮೇಲೆ ಬೀಳುವುದು. ಹಲ್ಲೆಲೂಯಾ. ಸ್ವಂತ ಬುರುಡೆ ಮೇಲೆ ಅವನೇನು ಅನ್ಯಾಯ ಮಾಡ್ಕೊಂಡಿದ್ನೋ ಆ ಅನ್ಯಾಯ ನಿನಗಲ್ಲ ಮಾಡೋದು, ಅವನ ಬುರುಡೆಗೆ ಮಾಡ್ಕೊಂಡಂಗೆ. ಹಲ್ಲೆಲೂಯಾ. ಪ್ರಿಯರೇ, ಹಾಗಾದರೆ ದೇವರು ನಿನ್ನನ್ನು ಕಾಯ್ತಾ ಇದ್ದಾನೆ, ದೇವರು ನಿನ್ನನ್ನು ನಡೆಸ್ತಾ ಇದ್ದಾನೆ, ದೇವರು ನಿನ್ನೊಟ್ಟಿಗಿದ್ದು ನಿನ್ನನ್ನು ಆತನು ಹೊರತಾ ಇದ್ದಾನೆ. ಆ ಹೊರುವಂತ ದೇವರಿಗೆ, ಆ ಕಾಯುವಂತ ದೇವರಿಗೆ ಆ ಎರಡು ಕರಗಳನ್ನು ಎತ್ತಿ ಗಟ್ಟಿಯಾಗಿ ನಾವು ದೇವರಿಗೆ 3 ಹಲ್ಲೆಲೂಯಾ ಹೇಳುವಂತರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ ಗಮನಿಸ್ರಿ, ಧರ್ಮೋಪದೇಶ ಕಂಡ 32ನೇ ಅಧ್ಯಾಯದ 35ನೇ ವಾಕ್ಯವು ನಮಗೆ ಹೀಗೆ ಹೇಳುತ್ತೆ, ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಅವನು ಜಾರಿ ಬೀಳುವ ಸಮಯ ಬರುವುದು, ಅವನಿಗೆ ಆಪತ್ಕಾಲವು ಸಮೀಪಿಸಿತು, ಅವನಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ಹಲ್ಲೆಲೂಯಾ. ಪ್ರಿಯರೇ, ಮುಯಿಗೆ ಮುಯಿ ತೀರಿಸೋದು ಮನುಷ್ಯನಲ್ಲ. ಮುಯಿಗೆ ಮುಯಿ ತೀರಿಸೋದು ದೇವರ ಕೆಲಸ. ಆದರೆ ನಮಗೆ ಯಾರಾದರೂ ಮುಯಿಗೆ ಮುಯಿ ತೀರಿಸೋದಕ್ಕೆ ಬರುವಾಗ ನನ್ನ ದೇವರು ಹೇಳ್ತಾನೆ, ಅವನಿಗೆ ನೀನು ಮುಯಿ ತೀರಿಸುವಾಗ ಅಥವಾ ಅವನಿಗೇನಾದ್ರೂ ನೀನು ಕೇಡು ಬಗೆಯುವಾಗ ಅದರ ಮುಂದೆಗಡೆ ಬಂದು ನನ್ನ ದೇವರು ನಿಲ್ಲುವಂತನಾಗಿರ್ತಾನೆ. ಹಲ್ಲೆಲೂಯಾ. ಆತನ್ನ ಬಿಟ್ಟು ಅಥವಾ ಆತನ್ನ ದಾಟಿ ನಿನ್ನನ್ನು ಯಾರು ಮುಟ್ಟೋದಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನನ್ನ ಗುರಾಣಿಯು, ನನ್ನ ಬಲವು, ನನ್ನ ಬಂಡೆಯು ನನ್ನ ಯೆಹೋವನೇ ಆಗಿದ್ದಾನೆ. ಗುರಾಣಿ ಏನಕ್ಕೆ ಹಿಡಿಯೋದು ಗೊತ್ತಾ? ನಮ್ಮ ವಿರೋಧಿ ಅವನು ಬಾಣಗಳನ್ನ ನಮ್ಮ ಮೇಲೆ ಎಸೆಯುವಾಗ ಅಥವಾ ಕತ್ತಿಯಿಂದ ನಮ್ಮ ಮೇಲೆ ಬೀಸುವಾಗ ಈ ಗುರಾಣಿಯನ್ನ ಅಡ್ಡ ಇಡ್ತಾರೆ. ಹಲ್ಲೆಲೂಯಾ. ನನ್ನ ದೇವರು ಹೇಳೋದು, ಮಗನೇ, ನಿನಗೆ ನಾನೇ ಗುರಾಣಿಯಾಗಿದ್ದೇನೆ. ಸ್ತೋತ್ರ 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 ಸ್ತೋತ್ರ. ಹಾಗಾದರೆ ಒಂದು ವೃತ್ತಾಕಾರವನ್ನ ನಿನಗೆ ಹಾಕಿ ಹೇಳು, ನನಗೆ ನನ್ನ ದೇವರು ಗುರಾಣಿಯಾಗಿದ್ದಾನೆ. ಈ ರಾಮನಗರ ಸಭೆಗೆ ದೇವರು ಗುರಾಣಿಯಾಗಿದ್ದಾನೆ, ಇಲ್ಲಿರುವ ಕುಟುಂಬಗಳಿಗೆ ನನ್ನ ದೇವರು ಗುರಾಣಿಯಾಗಿದ್ದಾನೆ. ಈ ಗುರಾಣಿ ದಾಟಿ ಎಂತ ಆಯುಧವು ಕೂಡ ಮುಂದೋಗಕ್ಕಾಗಲ್ಲ. ಎಂತ ಆಯುಧವು ಕೂಡ ಮುನ್ನುಗ್ಗೋದಕ್ಕಾಗೋದಿಲ್ಲ. ಎಂತ ಬಲವಾದಂತ ಕತ್ತಿಯೂ ಕೂಡ ಈ ಗುರಾಣಿಯನ್ನ ದಾಟಿ ಆಚೆ ಇರುವಂತ ವ್ಯಕ್ತಿಯನ್ನ ಮುಟ್ಟೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ದೇವರು ನಮ್ಮನ್ನ ಸುರಕ್ಷಿತವಾಗಿ ಕಾಯ್ತಾ ಇದ್ದಾನೆ. ಪ್ರಿಯರೇ, ನಾವು ತೋಳ್ಬಲದಲ್ಲಿ ನಿಂತವರಲ್ಲ, ನಾವು ಹಣ ಬಲದಲ್ಲಿ ನಿಂತವರಲ್ಲ, ನಾವು ಜ್ಞಾನದಿಂದ ನಿಂತವರಲ್ಲ. ನಮ್ಮನ್ನ ನಿಲ್ಲಿಸಿರುವಾತನು ಕರ್ತನಾಗಿದ್ದಾನೆ. ನಮ್ಮನ್ನ ತಲೆ ಎತ್ತುವಂತೆ ಮಾಡಿರುವಾತನು ಕರ್ತನಾಗಿದ್ದಾನೆ. ಆತನೇ ಇವತ್ತು ನಮ್ಮ ಬಲವು, ಆತನೇ ಇವತ್ತು ನಮಗೆ ಬಂಡೆಯೋ, ಆತನೇ ಇವತ್ತು ನಮಗೆ ಗುರಾಣಿಯಾಗಿದ್ದು ಇವತ್ತು ಕೂಡ ನಮ್ಮನ್ನು ಆತನು ಪರಿಪಾಲಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಬೇದನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 15ನೇ ವಾಕ್ಯ ಹೇಳುತ್ತೆ, ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ, ನೀನು ಮಾಡಿದ್ದೇ ನಿನಗಾಗುವುದು.
ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು. ಹಾಗಾದ್ರೆ ನೀನು ಏನ್ ಮಾಡ್ತೀಯೋ ಅದೇ ನಿನ್ಗೆ ಸಂಭವಿಸುತ್ತೆ. ಸ್ತೋತ್ರ ಸ್ತೋತ್ರ. ಅದಕ್ಕೆ ಅಬ್ರಾಹ್ಮನ ಸಂತತಿಗೆ ಒಂದು ಆಶೀರ್ವಾದ ಇದೆ. ನಿನ್ನನ್ನ ಅರಸುವವರನ್ನ ನಾನು ಅರಸ್ತೀನಿ, ನಿನ್ನನ್ನ ಶಪಿಸುವವರನ್ನ ನಾನು ಶಪಿಸ್ತೇನೆ. ದೇವರ ವಾಕ್ಯ ಹೇಳುತ್ತೆ ಇಲ್ಲಿ ಓಬೇದನ ಪುಸ್ತಕ 1:15 ನೀನು ಮಾಡಿದ್ದೇ ನಿನಗಾಗುವುದು, ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು. ನೀನು ಇನ್ನೊಬ್ಬನ ತಲೆಗೆ ಏನಾದರೂ ಸುತ್ತಬೇಕು ಅನ್ಕೊಂಡಿದ್ರೆ ಅದು ನಿನ್ನ ತಲೆಗೆ ಸುತ್ತಲ್ಪಡುತ್ತೆ. ನೀನು ಇನ್ನೊಬ್ಬನಿಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅದು ನಿನಗೆ ಮಾಡಲ್ಪಡುತ್ತೆ. ನೀನು ಇನ್ನೊಬ್ಬನಿಗೆ ಏನಾದರೂ ಕುಯುಕ್ತಿಯಾಗಿ ನೀನು ಅವನ ವಿರುದ್ಧವಾಗಿ ಸಂಚು ಮಾಡಿದ್ರೆ ನಿನಗೆ ಸಂಚಾಗುತ್ತೆ. ಇವತ್ತು ಕೂಗಿ ಹೇಳ್ತೇನೆ, ನಿನ್ನನ್ನ ಒಂದು ಕಾಲಕ್ಕೂ ಯಾರು ಮುಟ್ಟೋದಕ್ಕಾಗೋದಿಲ್ಲ. ನಿನ್ನನ್ನ ದೈವಿಕವಾದ ಪ್ರಸನ್ನತೆ ಅದು ಆವರಿಸಿರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಸ್ವಲ್ಪ ಬೇಗನೆ ಮುಂದೆ ಹೋಗ್ತೇನೆ, ಗಮನಿಸ್ರಿ. ಜ್ಞಾನೋಕ್ತಿಗಳು 26-27, ಜ್ಞಾನೋಕ್ತಿಗಳು 26-27, ಗುಂಡಿಯನ್ನ ತೋಡುವವನು ತಾನೇ ಅದರಲ್ಲಿ ಬೀಳುವನು, ಹೊರಳಿಸುವವನ ಮೇಲೆಯೇ ಕಲ್ಲು ಹೊರಳುವುದು. ಗುಂಡಿ ತೋಡುವವನು ತಾನೇ ಅದರಲ್ಲಿ ಬೀಳುವನು. ಯಾರಿಗಾದರೂ ಗುಂಡಿ ತೋಡಿದ್ರೆ, ನಮಗೆ ಯಾರಾದರೂ ಗುಂಡಿ ತೋಡಿದ್ರೆ ಅದರಲ್ಲಿ ನೀನಲ್ಲ ಬ್ರದರ್ ಬೀಳೋದು, ನಾನಲ್ಲ ಅದರಲ್ಲಿ ಬೀಳೋದು. ಯಾರು ನನಗಾಗಿ ತೋಡ್ತಾನೋ ಅವನೇ ಅದರಲ್ಲಿ ಬೀಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ರಾತ್ರಿ ನನ್ನ ಪ್ರಾರ್ಥನೆಯಲ್ಲಾಗಿರುವಾಗ ದೇವರು ನನಗೆ ತಿಳಿಸಿಕೊಟ್ಟಿದ್ದು, ಕೆಲವರು ಸೈತಾನ ಕೆಲವರ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಬರುವಾಗ ನನ್ನ ದೇವರು ಅವನು ಏನ್ ಮಾಡಬೇಕು ಅನ್ಕೊಂಡಿದ್ದಾನೆ ಅದನ್ನು ಅವನಿಗೆ ಮಾಡ್ತೀನಿ. ಹಲ್ಲೆಲೂಯಾ. ಇವತ್ತು ಗುಂಡಿ ತೋಡುವವನು ಅರ್ಥ ಮಾಡ್ಕೊಳ್ಬೇಕು, ಯಾರು ತೋಡ್ತಾನ ಅವನೇ ಅದರಲ್ಲಿ ಬೀಳೋದು. ಉರುಳಿಸುವವನ ಮೇಲೆಯೇ ಕಲ್ಲು ಉರುಳೋದು. ಪ್ರೈಸಲೋ. ಪ್ರೀತಿಯ ದೇವ ಜನರೇ, ನಿನಗಾಗಿ ನನಗಾಗಿ ಯಾರಾದರೂ ಕೆಟ್ಟದನ್ನ ಬಯಸಿದ್ರೆ ಆ ಕೆಟ್ಟದ್ದು ನಿನಗಲ್ಲ ಆಗೋದು, ಯಾರು ಕೆಟ್ಟದನ್ನ ಬಯಸ್ತಾರೋ ಅವರಿಗೆ ಆಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯಾರಿಗಾದ್ರೂ ಒಂದು ಲಿಮಿಟೇಷನ್ ಹಾಕಿ ನೀನು ಇಷ್ಟೇ ಅಂತ ಹೇಳಿದ್ರೆ, ಇವತ್ತು ಆ ಬ್ಯಾರಿಕೇಡ್ ಅನ್ನ ಯೇಸುವಿನ ನಾಮದಲ್ಲಿ ನಾನು ಬ್ರೇಕ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಅದನ್ನ ನಾನು ಮುರಿತಾ ಇದ್ದೇನೆ. ಬ್ರದರ್, ನೀನು ಹೆಚ್ಚಾಗಿ ಬೆಳೆಯೋದಕ್ಕೆ ಹೋಗ್ತೀಯ. ಅದು ಬಿಸ್ನೆಸ್ ಅಲ್ಲಿ ಇರ್ಬೋದು, ಅದು ಆತ್ಮಿಕತೆಯಲ್ಲಿ ಇರ್ಬೋದು, ಅದು ಕುಟುಂಬದಲ್ಲಿರ್ಬೋದು, ಅದು ಆರೋಗ್ಯದಲ್ಲಿರ್ಬೋದು. ನೀನು ಎಲ್ಲ ಮಂಡಲದಲ್ಲೂ ಬೆಳೆಯುವವನಾಗಿರ್ತೀಯ. ನಿನ್ನ ಪರದೆಯ ಗೂಟಗಳನ್ನ ಕಿತ್ತು ನೀನು ಅದನ್ನ ಅಗಲ ಮಾಡು, ಅದನ್ನ ಉದ್ದ ಮಾಡು, ನೀನು ಅದನ್ನ ಹರಡುವಂತನಾಗಿರೋ. ನನ್ನ ದೇವರು ಹೇಳೋದು, ನಿನ್ನ ಪರದೆಯ ಗೂಟಗಳನ್ನ ಕಿತ್ತು ಅದನ್ನ ಹರಳಿಸು, ಅದನ್ನ ಅಗಲ ಮಾಡು, ಉದ್ದ ಮಾಡು. ಕಾರಣ ನನ್ನ ದೇವರು ನಿನ್ನ ಪ್ರಾಂತ್ಯವನ್ನ ಆತನು ವಿಸ್ತಾರ ಮಾಡುವವನಾಗಿದ್ದಾನೆ. ನಿನ್ನ ಪ್ರಾಂತ್ಯವನ್ನ ಆತನು ವಿಸ್ತಾರ ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಮನೆ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗಾಗಿ ಮನೆಯನ್ನ ಈ ಸಮಯದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ವಾಹನ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಯೇಸುವಿನ ನಾಮದಲ್ಲಿ ವಾಹನಗಳು ರಿಲೀಸ್ ಆಗಲಿ. ನನ್ನ ದೇವರು ನಿನ್ನ ಟೆರಿಟರಿಯನ್ನ, ನಿನ್ನ ಹಗ್ಗಗಳನ್ನ ಆತನು ಉದ್ದ ಮಾಡುವವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಏನು ಸೈತಾನನು ನಿನ್ನ ಜೀವಿತವನ್ನ ಚಿಕ್ಕದು ಮಾಡೋದಕ್ಕೆ ನೋಡುವಾಗ ನನ್ನ ದೇವರು ಕೂಗಿ ಹೇಳೋದು, ನೀನು ಚಿಕ್ಕದಾಗಿ ಹಂಗೆ ಇರೋದಲ್ಲ, ನೀನು ಎಲ್ಲ ಭಾಗದಲ್ಲಿ ಬೆಳಿಬೇಕು, ಚತುರ್ ದಿಕ್ಕುಗಳಲ್ಲೇ ನೀನು ಬೆಳಿಬೇಕು. ಯಾರಾದರೂ ಕೂಗಿ ಹೇಳ್ರಿ, ನಾನು ಬೆಳಿತೀನಿ, ನನ್ನ ಕುಟುಂಬ ಬೆಳೆಯುತ್ತೆ, ನಾನು ಉದ್ಧಾರ ಆಗ್ತೇನೆ, ನನ್ನ ಕುಟುಂಬ, ನನ್ನ ಪರಿವಾರ ಉದ್ಧಾರವಾಗುತ್ತೆ. ಕಾರಣ ನಿನ್ನನ್ನ ಯಾರು ಮಿತಿಗೊಳಿಸೋದಕ್ಕಾಗೋದಿಲ್ಲ. ನುಂಗೋದಿಕ್ಕೆ ಬರುವವನನ್ನ ನನ್ನ ದೇವರು ನುಂಗ್ತಾನೆ, ಹಾಳು ಮಾಡೋದಕ್ಕೆ ಬರುವವನನ್ನ ನನ್ನ ದೇವರು ಹಾಳು ಮಾಡ್ತಾನೆ. ನಿನ್ನನ್ನ ಮಟ್ಟ ಹಾಕೋದಕ್ಕೆ ಬರುವವನನ್ನ ನನ್ನ ದೇವರೇ ಮಟ್ಟ ಹಾಕ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣೆ 13:10 ಹೇಳುತ್ತೆ, ಕಿವಿ ಉಳ್ಳವನು ಕೇಳ್ರಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವ ಜನರ ತಾಳ್ಮೆಯು ನಂಬಿಕೆಯು ತೋರು ಬರುತ್ತದೆ. ಹಲ್ಲೆಲೂಯಾ. ಸೆರೆ ಹಿಡುವವನು ತಾನೇ ಸೆರೆಗೆ ಹೋಗ್ತಾನೆ. ಆಮೇಲೆ ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಹಾಗಾದರೆ ಏನನ್ನ ನೀನು ಬಿತ್ತುತ್ತೀಯೋ ಅದೇ ನಿನಗೆ ಬರೋದು. ಹಲ್ಲೆಲೂಯಾ. ಸೈತಾನ್ ನಿನ್ಗೇನ್ ಮಾಡ್ಬೇಕಂದಿದ್ದಾನೋ ಅದನ್ನ ದೇವರು ಅವನಿಗೆ ಮಾಡ್ತಾನೆ. ಅದನ್ನ ಮರುಭಾಗಕ್ಕೆ ಬರುವಾಗ
ನೀನು ಏನಾದರೂ ಕುಯುಕ್ತಿ ರೀತಿಯಾಗಿ ಮಾಡಿದ್ರೆ ಆ ಕುಯುಕ್ತಿಯಲ್ಲಿ ತಲೆ ಕೊಡಬೇಕಾಗಿರೋದು ನೀನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನ್ ಏನ್ ಮಾಡ್ತೀಯೋ ಅದೇ ನಿನಗಾಗೋದು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನಿನ್ನ ವೈರಿಗಳನ್ನ ಅವನು ಅಪಕಾರಕ್ಕೆ ಅಪಕಾರ ಮಾಡದೆ, ಅಪಕಾರ ಮಾಡಿದಂತ ನಿನಗೇನ್ ಮಾಡಬೇಡ, ಅವನಿಗೆ ತಿರುಗಿ ಅಪಕಾರ ಮಾಡಬೇಡ, ತಿರುಗಿಸಿ ಅವನಿಗೆ ಏನ್ ಮಾಡು, ನೀನು ಉಪಕಾರವನ್ನ ಮಾಡು. ನಿನ್ನ ವೈರಿ ಅವನನ್ನ ನೀನು ಪ್ರೀತಿಸು, ಅವನಿಗೆ ಹಸಿವಿರುವಾಗ ಸ್ವಲ್ಪ ಅವನಿಗೆ ಆಹಾರ ಕೊಡು, ಅವನ ತಲೆ ಮೇಲೆ ಕೆಂಡ ಸುರಿದಂಗಾಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ವೈರಿಗಳನ್ನ ಅವನ್ ನಡೆಯೋ ದಾರಿಯಲ್ಲ ನಾನು ನಡೆಯಲ್ಲ, ಅವನು ಬಂದ ಮಾರ್ಗದಲ್ಲಿ ನಾನು ಹೋಗಲ್ಲ, ಅವನಿಗೂ ನನಗಾಗೋದಿಲ್ಲ. ಬ್ರದರ್, ವೈರಿ ಅಂತ ಹೇಳಿ ಅವನನ್ನ ಚುಚ್ಚೀಕರಿಸಕ್ ಹೋಗ್ಬೇಡ. ಕ್ರಿಸ್ತನಲ್ಲಿ ನೀವು ಅಣ್ಣ ತಮ್ಮಂದಿರಾಗಿದ್ದೀರಾ. ಅವನನ್ನ ಪ್ರೀತಿಸು, ನಿನಗಾಗಿ ನ್ಯಾಯ ಒದಗಿಸುವ ಆತನು ದೇವರು. ಹಲ್ಲೆಲೂಯಾ, ಆಮೆನ್. ಕೆಟ್ಟತನವನ್ನ ನಿನ್ನ ಒಳ್ಳೆತನದಿಂದ ಸೋಲಿಸಬೇಕು. ಆಮೆನ್. ಹೇಳ್ರಿ, ಕೆಟ್ಟತನವನ್ನ ನಮ್ಮ ಒಳ್ಳೆತನದಿಂದ ಸೋಲಿಸಬೇಕು. ಪ್ರೈಸ್ ದಿ ಲಾರ್ಡ್. ನಾನು ಮುಂದೋಗ್ತೀನಿ. ಪ್ರಿಯರೇ, ಗಮನಿಸಿರಿ, ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯದ 17ನೇ ವಾಕ್ಯ, ನಿನ್ನನ್ನ ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕನ ಸ್ವಾಸ್ಯವು, ನಾನು ದಯಪಾಲಿಸುವ ಸಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳೋಣ. ಮತ್ತೊಂದು ಆವರ್ತಿ, ಮಗದೊಮ್ಮೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನನ್ನ ಎದುರಿಸಲು ಕಲ್ಪಿಸಿರುವಂತ ಯಾವ ಆಯುಧ ಅದು ಫಲಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಬಾಂಬೆ ಆಗಿರ್ಬೋದು, ಅದನ್ನ ಮಾಡಿ ಸಿದ್ಧ ಮಾಡಿರ್ಬೋದು, ಆದ್ರೆ ನಿನ್ ಮನೆ ಮೇಲೆ ಹಾಕಿದ್ರೆ ಅದು ಸ್ಫೋಟವಾಗೋದಿಲ್ಲ. ಕಾರಣ ಏನು ಗೊತ್ತಾ, ಅವನು ಕಲ್ಪಿಸಿದಂತ ಆಯುಧ ಅದು ಫಲಿಸೋದಿಲ್ಲ. ಇವತ್ತು ನಾನು ಕೂಗಿ ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ಸೈತಾನನು ಏನೇನೋ ಪ್ಲಾನ್ ಮಾಡಿ ನಿನ್ನ ವಿರುದ್ಧವಾಗಿ ಏನೇನೋ ತಂತ್ರ ಮಾಡಿರ್ಬೋದು, ಆದರೆ ಇವತ್ತಿನವರೆಗೂ ಅದು ಒಂದು ಫಲಿಸಿಲ್ಲ, ಇನ್ನು ಮುಂದೆಯೂ ಕೂಡ ಅದು ಫಲಿಸೋದಿಲ್ಲ. ನಿನ್ನ ವಿರುದ್ಧವಾಗಿ ಕಲ್ಪಿಸಿರುವ ಯಾವ ಆಯುಧವೂ ಫಲಿಸೋದಿಲ್ಲ. ಆಮೆನ್. ಯೇಸುವಿನ ನಾಮದಲ್ಲಿ ಎಲ್ಲ ಆಯುಧಗಳು ಅದು ನಿರಾಯುಧಗಳಾಗಿ ಮಾರ್ಪಡಲಿ. ಇವತ್ತು ನಿನ್ನ ಕುಟುಂಬದ ಸುತ್ತಲೂ ದೇವರ ಫೇವರ್ ಇದೆ, ದೇವರ ಆಶೀರ್ವಾದ ಇದೆ. ಹಾಗಾಗಿರೋದ್ರಿಂದಲೇ ಸೈತಾನನು ಒಂದು ಆಯುಧ ಮೇಲೆ ಇನ್ನೊಂದು ಆಯುಧ, ಒಂದು ಆಯುಧ ಬಿಟ್ಟಿದ ತಕ್ಷಣ ಇನ್ನೊಂದು ಆಯುಧ ಈತನು ಬಿಡ್ತಾನೆ ಇದ್ದಾನೆ, ಒಂದು ಫಲಿಸ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆ ಫಲಿಸ್ತಾ ಇಲ್ವ ಗೊತ್ತಾ? ಯಾಕೆ ಫಲಿಸ್ತಾ ಇಲ್ಲ? ಅವನ ಆಯುಧ ಕರೆಕ್ಟಾಗಿ ಮಾಡಿದ್ದಾನೆ, ಆದ್ರೆ ನಿನ್ ಬೌಂಡ್ರಿಗೆ ಬಂದ್ರೆ ಅದು ನಿರಾಯುಧ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಅವನು ಕರೆಕ್ಟಾಗಿ ಆಯುಧ ಮಾಡಿದ್ದಾನೆ, ಆದ್ರೆ ನಿನ್ನ ಬಳಿಗೆ ಬರುವಾಗ ಆ ಆಯುಧ ವರ್ಕ್ ಆಗಲ್ಲ. ಸ್ತೋತ್ರ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ, ಒಂದು ಅಗ್ನಿಯ ಪ್ರಾಕಾರ ನಿನ್ನ ಮೇಲೆ ಇದೆ. ಅಂದು ಇಸ್ರಾಯೇಲರನ್ನ ಹಗಲತ್ತು ಮೇಘ ಸ್ತಂಭವಾಗಿ, ಇರುಳತ್ತು ಅಗ್ನಿ ಸ್ತಂಭವಾಗಿ ನನ್ನ ದೇವರು ಪರಿಪಾಲಿಸಿದ ಹಾಗೆ ಈ ಹೊಸ ಒಡಂಬಡಿಕೆಯ ಯಾಜಕರಾಗಿರುವಂತ ನಿಮಗೂ ಕೂಡ ಒಂದು ಅಗ್ನಿಯ ಪ್ರಕಾರವನ್ನ ನನ್ನ ದೇವರು ಹಾಕಿದ್ದಾನೆ. ಹಾಗಾಗಿರೋದ್ರಿಂದಲೇ ಸೈತಾನನು ಏನೆಲ್ಲ ಪ್ರಯತ್ನ ಪಟ್ಟು ಮಾಡಿರುವ ಯಾವ ಆಯುಧವೂ ಕೂಡ ನಿನ್ನ ಜೀವಿತದಲ್ಲಿ ಫಲಿಸೋದೇ ಇಲ್ಲ, ನಿನ್ನ ಮಕ್ಕಳ ಜೀವಿತದಲ್ಲಿ ಫಲಿಸೋದಿಲ್ಲ. ಕಾರಣ ದೇವರು ನಿನ್ನನ್ನು ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 34:19, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ರು ಯೆಹೋವನು ಅವೆಲ್ಲವುಗಳಿಂದ ಅವನನ್ನ ಬಿಡಿಸುತ್ತಾನೆ. ಬ್ರದರ್, ಕಷ್ಟ ಇಲ್ಲ ಅಂತ ಇಲ್ಲ, ಕಣ್ಣೀರು ಇಲ್ಲ ಅಂತ ಇಲ್ಲ, ನೋವು ಇಲ್ಲ ಅಂತ ಏನಿಲ್ಲ, ಇವೆಲ್ಲ ಇದೆ. ಆದ್ರೆ ಈ ನೋವು ನಿನ್ನನ್ನು ಮುಳುಗಿಸಲ್ಲ, ಈ ಕಷ್ಟ ನಿನ್ನನ್ನು ತುಳಿಯಲ್ಲ, ಈ ಕಣ್ಣೀರು ನಿನ್ನನ್ನು ಅದರಲ್ಲೇ ಬಿಡಲ್ಲ. ಕಾರಣ ಏನು ಅಂದ್ರೆ, ಒಬ್ಬ ದೇವರು ನನಗಿದ್ದಾನೆ. ಆತನು ಈ ಕಷ್ಟಗಳಿಂದ, ಈ ಕಣ್ಣೀರಿನಿಂದ, ಈ ಪ್ರತಿಕೂಲದಿಂದ ನನ್ನನ್ನು ಅವುಗಳಿಂದ ಬಿಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸೆರೆಯಲ್ಲಿರುವಂತ ಸೆರೆಯಲ್ಲ, ನೀನು ಬಿಡಿಸಲ್ಪಟ್ಟಂತ ಸ್ವಾತಂತ್ರ್ಯಗಾರನು.
ಹಲ್ಲೆಲೂಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಾಕ್ಯ ಹೇಳುತ್ತೆ, ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಮುಂದಿನ ವಾಕ್ಯ ಹೋದ್ರೆ 32-33, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಕಷ್ಟವೋ, ಕ್ಷಾಮವೋ, ಈಗಿರೋದು, ಬರ್ಲಿಕ್ಕಿರೋದು, ಮೇಲಿನ ಲೋಕವೋ, ಕೆಳಗಿನ ಲೋಕವೋ, ದೂತರೋ, ದುರಾತ್ಮನೋ, ಯಾರು ನಮ್ಮನ್ನ ಕ್ರಿಸ್ತನಿಂದ ಅಗಲಿಸೋದು? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಅಕ್ಕಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ದೇವರು ನಮ್ಮೊಟ್ಟಿಗಿದ್ರೆ ನಮ್ಮನ್ನ ಎದುರಿಸುವವರು ಯಾರೋ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಗಮನಿಸ್ರಿ, ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 19ನೇ ವಾಕ್ಯವನ್ನು ನಾವು ನೋಡೋದೇ ಆದರೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ನಿದ್ದೆ ಹೋಗ್ತಾ ಇದ್ದೀರ ಅನ್ಸುತ್ತೆ. ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವರು. ಯುದ್ಧ ಮಾಡಲಿಲ್ಲ ಅಂತ ಏನಿಲ್ಲ, ಯುದ್ಧ ಮಾಡ್ತಾರೆ. ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಯಾರಾದ್ರೂ ಗಂಡದೆ ಉಳ್ಳವರು ನನ್ನನ್ನು ಸೋಲಿಸಕ್ಕಾಗಲ್ಲ, ನನ್ನ ಕುಟುಂಬವನ್ನ ಮುಟ್ಟಕ್ಕಾಗಲ್ಲ, ನನ್ನ ಮಕ್ಕಳನ್ನ ಮುಟ್ಟಕ್ಕಾಗಲ್ಲ. ನಾನು ಕೆಳಗಿನವನಲ್ಲ, ನಾನು ಮೇಲಿನವನಾಗಿದ್ದೇನೆ. ನಾನು ಸಾಲ ತೆಗೆದುಕೊಳ್ಳೋವನಲ್ಲ, ನಾನು ಒಂದಿನ ಕೊಡೋವನಾಗಿ ಮಾರ್ಪಡ್ತೇನೆ. ಹಲ್ಲೆಲೂಯ. ಯಾಕೆಂದ್ರೆ ಅವನು ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ನನ್ನ ವಿರುದ್ಧವಾಗಿ ಕುತಂತ್ರ ಮಾಡ್ತಾನೆ, ನನ್ನ ವಿರುದ್ಧವಾಗಿ ಏನೇನೋ ಮಾಡ್ತಾನೆ. ಅದ್ಯಾವುದು ಕೂಡ ನನ್ನನ್ನು ಸೋಲಿಸೋದಕ್ಕಾಗೋದಿಲ್ಲ, ನನ್ನನ್ನು ಸೋಲಿಸೋದಕ್ಕಾಗೋದಿಲ್ಲ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸಿದ್ಧವಾಗಿದ್ರು. ಜಯವು ಯೆಹೋವನಿಂದಲೇ, ಜಯವು ಯೆಹೋವನಿಂದಲೇ. ಇವತ್ತು ನಿನ್ನ ಜೀವಿತದಲ್ಲಿ ನನ್ನ ದೇವರು ಜಯ ಕೊಡುವವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನಿನ್ನನ್ನು ಜಯೋತ್ಸವವನ್ನ ಮಾಡುತ್ತಾನೆ ಎಂಬಂತೆ ಮೆರೆಸುತ್ತಾ ಆತನು ತೋರಿಸುವವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ನಾವು ಸೋಲಿನ ಗುಂಪಿನಲ್ಲಿಲ್ಲ, ನಾವು ಜಯಶಾಲಿಗಳ ಗುಂಪಿನಲ್ಲಾಗಿದ್ದೇವೆ. ನಾವು ಜಯಶಾಲಿಗಳ ಗುಂಪಿನಲ್ಲಾಗಿದ್ದೇವೆ. ಮೋರ್ ದೆನ್ ಕಾಂಕರರ್ಸ್. ನಾವು ಜಯಶಾಲಿಗಳಾಗಿದ್ದೇವೆ. ಜಯದ ಮೇಲೆ ಜಯವನ್ನ ಕೊಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಅವನು ಯುದ್ಧ ಮಾಡಲಿ ಪರವಾಗಿಲ್ಲ, ಅವನ ಪ್ರತಿಕೂಲ ತರಲಿ ಪರವಾಗಿಲ್ಲ, ಅವನ ಕಣ್ಣೀರು ತರಲಿ ಪರವಾಗಿಲ್ಲ. ಕೊನೆಯದಾಗಿ ನೋಡೋದೇ ಆದರೆ ಯೋಬನ ಜೀವಿತದಲ್ಲಿ ಎಲ್ಲ ತೆಗೆದನು, ಎಲ್ಲ ನೋವು ಕೊಟ್ಟನು. ಅವನಿಗಿದ್ದ ಆಸ್ತಿ ಹೋಯ್ತು, ಅವನಿಗಿದ್ದ ಮಕ್ಕಳು ಹೋದ್ರು, ಅವನಿಗಿದ್ದಂತ ಸಂಪತ್ತು ಹೋಯ್ತು. ಆದರೆ ಕಡೆಯದಾಗಿ ನೋಡುವಾಗ, ಅವನು ಪ್ರಾರ್ಥನೆ ಮಾಡುವಾಗ ಅವನಿಗೆ ಏನೇನಿತ್ತು ಅದರಲ್ಲಿ ಎಲ್ಲದರಲ್ಲೂ 2ರಷ್ಟು ಆಶೀರ್ವಾದವನ್ನು ಕೊಟ್ಟರು. ಹಲ್ಲೆಲೂಯಾ. ಪರಿಶೋಧನೆ ಬರುವಾಗ ಅದು ಬಿದ್ದೋಗೋದಕ್ಕಲ್ಲ ಬ್ರದರ್, 2ರಷ್ಟು ಕೊಡೋದಕ್ಕೆ. ಹಲ್ಲೆಲೂಯಾ. ಪರಿಶೋಧನೆ ಬರುವಾಗ ನಿನ್ನ ನಂಬಿಕೆ ನುಸಿ ಹಿಡಿಯೋದಕ್ಕಲ್ಲ ಬ್ರದರ್, ಅದು ಬೆಂಕಿಗೆ ಹಾಕಲ್ಪಟ್ಟಂತ ಚಿನ್ನ ಹೇಗೆ ಒಳಪುಳ್ಳದಾಗಿ ಈಚೆ ಬರುತ್ತೋ ಆ ರೀತಿಯಾಗಿ ಪ್ರಕಾಶಮಾನವಾಗಿ ಈಚೆ ಬರೋದಕ್ಕೆ. ಹಾಗಾದರೆ ಪರಿಶೋಧನೆ ಬರೋದು ಒಳ್ಳೇದ ಕೆಟ್ಟದ? ಒಳ್ಳೇದು ಅಂತ ನೀವೇ ಹೇಳಿದ್ದಲ್ಲ, ಬರುತ್ತೆ. ಆದರೆ ಆ ಪರಿಶೋಧನೆ ಬರುವಾಗ ನೀನೇನ್ ಮಾಡಬೇಕು? ಒಳಗಡೆ ಒಂದು ಡ್ಯಾನ್ಸ್ ಆಡ್ತಾ ಇರಬೇಕು. ಕೆಲವು ಪರಿಶೋಧನೆ ಬಂದಿದ ತಕ್ಷಣ ಈ ಬೈಬಲ್ ತೆಗೆದು ಗೂಡಲ್ಲಿ ಇಕ್ಬಿಡ್ತಾರೆ, ಗೂಡಿಗೆ ಇಕ್ಬಿಡ್ತಾರೆ. ಪರಿಶೋಧನೆ ಬಂದಿದ ತಕ್ಷಣ ಚರ್ಚ. ಅಯ್ಯೋ ಅಲ್ಲ ಬ್ರದರ್, ಈ ಪರಿಶೋಧನೆ ಬರುವಾಗ ನಿನ್ನ ಒಳಗಡೆ ಒಂದು ನಿರೀಕ್ಷೆ ಇರಬೇಕು. ಅವನು ನನ್ನ ವಿರುದ್ಧವಾಗಿ ಏನ್ ಮಾಡ್ತಾನೆ? ಯುದ್ಧ ಮಾಡ್ತಾನೆ. ಇದೇ ಪರಿಶೋಧನೆ ಮಾಡ್ಲಿ, ಆದ್ರೆ ನನ್ನನ್ನು ಸೋಲ್ಸಕ್ಕಾಗಲ್ಲ, ಹಲ್ಲೆಲೂಯ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಮನುಷ್ಯರು ಹೇಳಿದ ಮಾತಲ್ಲ, ಯೆಹೋವನಾದ ನನ್ನ ಮಾತು. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಹೇಳುತ್ತೆ, ನಾನು ನಿನ್ನನ್ನು ಉದ್ಧರಿಸಲು ನಿನ್ನೊಂದಿಗೆ ಇದ್ದೇನೆ. ಅವನು ಯುದ್ಧ ಮಾಡ್ತಾನೆ, ಮಾಡ್ಲಿ. ಯಾರಿಗೂ ಪರಿಶೋಧನೆ ಬೇಡ.
ಯಾರಿಗೂ ಪರಿಶೋಧನೆ ಬೇಡ ಬ್ರದರ್. ಪರಿಶೋಧನೆ ಬಂದ್ರೆ ಯೇಸುವಿನ ಕಷ್ಟದಲ್ಲಿ ನೀನು ಪಾಲುಗಾರನು. ಯೇಸುವಿನ ಶಿಷ್ಯನಿಗೆ ಪರಿಶೋಧನೆ ಅನ್ನೋದು ಕಟ್ಟಿಟ್ಟಿರುವ ಬುತ್ತಿ. ಹಲ್ಲೆಲೂಯ. ಆದರೆ ಪರಿಶೋಧನೆಯಲ್ಲಿ ನೀನೇನಾಗಲ್ಲ, ಮುಳುಗೋಗಲ್ಲ. ಆಮೇಲೆ ಗಮನಿಸ್ರಿ, ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಹತ್ತಡಿ ನೀರಲ್ಲಿ ಮುಳುಗ್ತೀವಿ ಎನ್ನುವಂತ ಒಂದು ಭಯ ಇರುತ್ತೆ, ಹೌದಲ್ವಾ? ನಾವು ನೀರಿಗೆ ಧುಮುಕಿದ ತಕ್ಷಣನೇ ನೀವುಗಳು ನಿಮ್ಮ ಕಾಲು ಭೂಮಿಗೆ ತಾಗ್ಲಿಲ್ಲ ಅಂದಿದ ತಕ್ಷಣ ಒಂದು ಸೆನ್ಸ್ ಬರುತ್ತೆ. ಏನ್ ಸೆನ್ಸ್ ಬರೋದು? ನಿನ್ ಕತೆ ಮುಗೀತು, ಮುಳುಗೋಗ್ತಾ ಇದೀಯಾ ಈಜು ಬರದೇ ಇರೋನಿಗೆ. ಆದ್ರೆ ನೀರಲ್ಲಿ ಧುಮುಕಿದ ತಕ್ಷಣನೇ ನಮಗೆ ಇಷ್ಟು ನೀರು ಬಂದಿದ ತಕ್ಷಣ ಕೆಳಗಡೆ ನಮಗೆ ಭೂಮಿನೋ ಅಥವಾ ಏನೋ ಒಂದು ಕಲ್ಲೋ ಸಿಕ್ಕು ಅದರ ಮೇಲೆ ಇದೀವಿ ಅಂದ್ರೆ ನಿಮಗೊಂದು ಸೆನ್ಸ್ ಬರುತ್ತೆ. ಏನ್ ಸೆನ್ಸು? ನೀರು ಇಷ್ಟವರೆಗಿದ್ರು ಪರವಾಗಿಲ್ಲ, ನೀನೇನಾಗಲ್ಲ. ಈ ಪರಿಶೋಧನೆಯಲ್ಲಿ ಹೋಗುವವನಿಗೆ ಇದು ಗೊತ್ತಿರಬೇಕು. ಹಲ್ಲೆಲೂಯಾ. ನೀರು ನೋಡಿದ ತಕ್ಷಣನೇ ನಾನು ಆಗೋದೆ, ನಾನು ಸತ್ತೋದೆ. ಬ್ರದರ್, ಫಸ್ಟ್ ಧುಮುಕು. ಅಲ್ಲಿ ಒಂದು ಯಹೂದದ ಕುಲದ ಕಲ್ಲಾಗಿ ನಿನಗಾಗಿ ಆಶ್ರಯ ಇದೆ. ಹಲ್ಲೆಲೂಯಾ. ಆತನು ನಿನ್ನನ್ನು ಮುಳುಗೋದಕ್ಕೆ ಬಿಡೋದಿಲ್ಲ, ಆತ ನಿನ್ನನ್ನು ಸಾಯಿಸೋದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿಂದ ನಿನಗೊಂದು ಸೆನ್ಸ್ ಬರಬೇಕು, ಒಂದು ಅರ್ಥ ಒಂದು ಜ್ಞಾನ ಇರಬೇಕು ನಿನಗೆ. ನಾನು ಈ ನೀರು ನನ್ನನ್ನು ಎಷ್ಟೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಲೆಗಳ ರೀತಿಯಲ್ಲಿ ನನ್ನನ್ನು ಆಡಿಸಿದ್ರು ನಾನು ಮುಳುಗಲ್ಲ. ಯಾಕೆ? ನನ್ನ ಕಾಲ್ ಕೆಳಗಡೆ ಒಂದು ಬಂಡೆ, ಕ್ರಿಸ್ತನೆಂಬ ಒಬ್ಬ ಬಂಡೆ ಇದ್ದಾನೆ. ಈ ಬಂಡೆ ಇಲ್ಲಿ ಅರ್ಥ ಮಾಡ್ಕೊಳ್ಳದೆ ಇರೋನಿಗೆ ಏನ್ ನೋಡಿದ್ರು ಭಯನೇ. ಈ ಬೆಕ್ಕು ನೀರಲ್ಲಿ, ಬಿಸಿನೀರಲ್ಲಿ ಏನಾನ ಬಿದ್ದುಬಿಟ್ರೆ ತಣ್ಣೀರು ನೋಡಿದ್ರು ಭಯನಂತೆ ಅದಕ್ಕೆ. ಬಿಸಿನೀರಲ್ಲಿ ಬಿದ್ದ ಬೆಕ್ಕಿಗೆ ತಣ್ಣೀರು ನೋಡಿದ್ರು ತಣ್ಣೀರು ಏನ್ ಮಾಡಲ್ಲ. ಅಯ್ಯೋ ನೋಡ್ರಿ, ಈ ಕಡೆ ತಣ್ಣೀರ್ ಏನ್ ಮಾಡಲ್ಲ, ಸುಡಲ್ಲ. ಆದ್ರೆ ಇದಕ್ಕೆ ಅನುಭವ ಇದೆ. ಏನ್ ಅನುಭವ ಇದೆ? ಬಿಸಿನೀರಲ್ಲಿ ಬಿದ್ದ ಅನುಭವ ಇದೆ. ತಣ್ಣೀರು ನೋಡಿದ ತಕ್ಷಣ ಏನಾಗುತ್ತೆ? ಭಯ 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 ಭಯ. ಯಾಕೆ ಭಯ? ಸುಡುತ್ತೇನೋ ಅಂತ. ಆದರೆ ತಣ್ಣೀರು ನನ್ನ ದೇವರು. ನಿನ್ ಬಿಸಿನೀರಲ್ಲೇ ಬಿದ್ದಿರ್ಬೋದು, ಆದ್ರೆ ಇನ್ನೊಂದ್ಸರಿ ತಣ್ಣೀರು ನೋಡುವಾಗ ನೆನ್ಪಿಟ್ಕೋ, ಬೀಳವಾಗೇ ಅಂತ ಬಿಸಿನೀರಲ್ಲಿ ಬಿದ್ದಿದ್ದೀನಿ, ಈ ನೀರು ನನಗೇನ್ ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಿನ್ನನ್ನು ಕಂಫರ್ಟ್ ಮಾಡೋದಕ್ಕೆ ನನ್ನ ದೇವರು ನಿನ್ನೊಟ್ಟಿಗಿರ್ತಾನೆ. ಮನುಷ್ಯನು ಸಹಿಸಬೇಕಾದಂತ ಶೋಧನೆ ಹೊರತು ಅದಕ್ಕಿಂತ ಹೆಚ್ಚಾದದ್ದನ್ನ ನನ್ನ ದೇವರು ಕೊಡೋದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ನಮ್ಗೆ ಹೀಗೆ ಹೇಳ್ತಾ ಇದೆ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಬಟ್ ನನ್ನ ಸೋಲ್ಸಕ್ಕಾಗಲ್ಲ. ಹಲ್ಲೆಲೂಯಾ. ಹೇಳ್ರಿ, ನನ್ನನ್ನು ಸೋಲ್ಸಕ್ಕಾಗಲ್ಲ, ನನ್ನ ಸೋಲ್ಸಕ್ಕಾಗಲ್ಲ. ಯಾಕೆ ಅಂದ್ರೆ, ಯಾಕೆ ಹೇಳಿ? ಯುದ್ಧ ವೀರನು, ಜಯ ಕೊಡುವ ದೇವರು. ಹಲ್ಲೆಲೂಯಾ. ಆತನು ನನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ, ಕೀರ್ತನೆ 121:7 ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನ ಕಾಯುವನು. ಹಲ್ಲೆಲೂಯಾ. ಹೇಳ್ರಿ, ಯೆಹೋವನು. ಹೇಳ್ರಿ, ಯೆಹೋವನು ನನ್ನ ಎಲ್ಲ ಕೇಡಿನಿಂದ ತಪ್ಪಿಸುವನು, ನನ್ನ ಪ್ರಾಣವನ್ನು ಕಾಯುವನು. ಪ್ರೀತಿಯ ದೇವ ಜನರೇ, ಇದರ ಒಳಗಡೆ ಇರುವಂತ ಪ್ರಾಣಕ್ಕೆ, ಇದ್ರ ಒಳಗಡೆ ಇರುವ ದೇವ ಜನರ ಪ್ರಾಣಕ್ಕೆ ಆಧಾರ ಯಾರು ಅಂದ್ರೆ ನನ್ನ ದೇವರೇ ಆಗಿದ್ದಾನೆ. ಆತನು ಕೂಗಿ ಹೇಳ್ತಾ ಇರುವ ಮಾತೇನು ಗೊತ್ತಾ? ಆತನು ಎಲ್ಲ ಕೇಡಿನಿಂದ ನಿನ್ನನ್ನು ತಪ್ಪಿಸ್ತಾನೆ, ನಿನ್ನ ಪ್ರಾಣವನ್ನು ಆತನು ಕಾಯುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಪ್ರಾಣಕ್ಕೆ ಅಪಾಯ ತರುವಂತ ಮಾರಣಾಂತಿಕವಾದಂತ ಎಲ್ಲ ರೋಗಗಳನ್ನ ಯೇಸುವಿನ ನಾಮದಲ್ಲಿ ಸಭೆಯಿಂದ ನಾನು ಆಚೆ ಆಗ್ತಾ ಇದ್ದೇನೆ. ಎಲ್ಲ ವ್ಯಕ್ತಿಗಳಿಗೆ ಪೂರ್ಣ ಆಯುಸ್ಸನ್ನ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತಾ ಇದ್ದೇನೆ. ನನ್ನ ದೇವರು ಪ್ರಾಣವನ್ನ ಕಾಯುವಾತನಾಗಿದ್ದಾನೆ. ನಿನ್ನನ್ನ ನನ್ನ ದೇವರು ಕೇಡಿನಿಂದ ತಪ್ಪಿಸಿ ಕಾಪಾಡುವವನಾಗಿದ್ದಾನೆ. ಯಾರಾದರೂ ನಂಬೋರು ದೇವರಿಗೆ ಸ್ತೋತ್ರ ಮಾಡ್ರಿ ಪ್ರಿಯರೇ.
ಹಾ ಕೀರ್ತನೆ 91:7 ಹೇಳುತ್ತೆ, ನಿನ್ನ ಮಗ್ಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು ನಿನಗೇನು ಸಂಭವಿಸದು, ನಿನಗೇನು ಸಂಭವಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಏನಂತೆ ಯೋಚನೆ ಮಾಡಿ ನೋಡ್ರಿ, ಈಗ ಇಸ್ರಾಯೇಲ್ ಮತ್ತೆ ಅಮೇರಿಕದವರು ಒಟ್ಟಿಗೆ ಸೇರಿ ಈಗ ಇರಾನ್ ಮೇಲೆ ಯುದ್ಧ ನಡೀತದೆ. ಇರಾನ್, ಈ 3 ದೇಶಗಳು ಯುದ್ಧ ಮಾಡ್ತಿದ್ದಾರೆ. ಇರಾನ್ನ ಕೆಲ ಚಿತ್ರಗಳು ನೋಡ್ಬೋದು, ಜನ ಹಂಗೆ ಓಡ್ತಾ ಇದ್ದಾರೆ. ಏನಕ್ಕೆ ಓಡ್ತಾ ಇದ್ದಾರೆ? ಇಸ್ರಾಯೇಲ್ ಅಲ್ಲೂ ಕೂಡ ಜನ ಓಡ್ತಾ ಇದ್ದಾರೆ. ಮಿಸೈಲ್ಸ್ ಅಂದ್ರೆ ಈ ಏನು ಈ ಕ್ಷಿಪಣಿಗಳು ಯುದ್ಧ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಅವ್ರಿಗೆ ಭಯ, ಅಲ್ಲಿ ಬಿದ್ದಿರೋ ಬಾಂಬ್ ನೋಡಿ, ಅಯ್ಯೋ ಆ ಬಾಂಬ್ ಇಲ್ಲಿ ಬೀಳುತ್ತೇನೆ, ನೆಕ್ಸ್ಟು ನಮ್ಮ ಮನೆಯಲ್ಲಿ ಬೀಳ್ಬೋದೇನೋ, ನಮ್ಮ ಬಿಲ್ಡಿಂಗ್ ಮೇಲೆ, ಹಂಗ ಭಯದಲ್ಲಿದ್ದಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಗ್ಗಲು ದೂರ ಇಲ್ಲಪ್ಪ, ಅಲ್ಲಿ ನಡೀತಾ. ಇನ್ನು ಕೆಲವರಿಗೆ ಭಯ ಹೀಗೆ ಸ್ಟಾರ್ಟ್ ಆಗಿದೆ. ದೊಡ್ಡ ದೊಡ್ಡ ದೇಶಗಳೇ ಕಿತ್ತಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಿದ್ದಾರೆ, ನಮ್ಮ ದೇಶದ ಮೇಲೆ ಯಾವ ಬಾಂಬ್ ಹಾಕ್ತಾರೋ ಅಂತ ಭಯ. ಬ್ರದರ್, ದೇವ್ರ ವಾಕ್ಯ ನಮಗೂ ನಿಮ್ಗೆ ಹೇಳ್ತಾ ಇದೆ, ನಿನ್ನ ಮಗ್ಗಲು ಅಂದ್ರೆ ಗೊತ್ತಾ? ನಾನು ನಮ್ಮ ಅಮ್ಮ ಮಗ್ಗಳಲ್ಲೇ ಮಗ್ಗಲು ಅಂದ್ರೆ ಪಕ್ಕ, ನೆಕ್ಸ್ಟ್ ಯು ಅಂತ ಪಕ್ಕದಲ್ಲೇ ಇರೋದು. ಮಕ್ಕಳನ್ನೆಲ್ಲ ನಾವೇನ್ ಮಾಡ್ತೀವಿ? ನಮ್ಮ ಮಗ್ಳಲ್ಲೇ ಮಲಸ್ಕೊಂಡಿರ್ತೀವಿ, ನಮ್ಮ ಪಕ್ಕದಲ್ಲಿ. ಅಂದ್ರೆ ಅಲ್ಲಿ ಹೇಳ್ತಾ ಇರೋದು, ನಿನ್ನ ಒಬ್ಬನ್ ಸತ್ತೋದ್ರೇನೆ ಅಲ್ಲಿರಲ್ಲ. ಶವ ನೋಡಕ್ ತುಂಬಾ ಜನ ಹೋಗೋದೇ ಇಲ್ಲ. ಶವ ತಗೊಳ್ಳೋಗೋ ರೋಡಲ್ಲಂತೂ ಆ ಕಡೆ, ಈ ರೋಡಲ್ಲಿ ಹೋದ್ರೆ 1/2 ಕಿಲೋಮೀಟ್ರು, ಆ ರೋಡಲ್ಲಿ ಹೋದ್ರೆ 3 ಕಿಲೋಮೀಟ್ರು. 3 ಕಿಲೋಮೀಟ್ರ್ ಆದ್ರೂ ಪರವಾಗಿಲ್ಲಪ್ಪ, ನಾನು ಹಂಗೆ ಹೋಗ್ತೀನಿ. ಈ ರೋಡಲ್ಲಂತೂ ನಾನು ಹೋಗಲ್ಲ, ಭಯ. ಅಂತವರಿಗೆ ದೇವ್ರು ಹೇಳೋದು, ಮಗಳೇ ಮಗನೇ ಭಯ ಪಡಕ್ ಹೋಗ್ಬೇಡ, ನಿನ್ನ ಮಗ್ಲಲ್ಲಿ, ಮಗ್ಲು ಅಂದ್ರೆ ಏನು? ಅವ್ರು ನಿನಗೆ ಅಟ್ಯಾಚ್ ಆಗಿದ್ದಾರೆ ಅಂತ. ಹಂಗಾದ್ರೆ ಅಟ್ಯಾಚ್ ಆಗಿರೋ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಒಬ್ಬನ್ ಸತ್ತೋಗಿರೋ ನೋಡೋದವಾಗ್ಲೇ ವಿಚಿತ್ರ ಅಲ್ವಾ? ಅದ್ರಲ್ಲಿ 1,000 ಜನ ಇದಾರಂತೆ. ಮಗ್ಲಲ್ಲಿ, ನಿನ್ನ ಬಲಗಡೆಯಲ್ಲಿ 1,000 ಅಂತ ಹೇಳಿದ್ರೆ ಬಾಯಲ್ಲಿ ಹೇಳೋದು ಈಸಿ. 5 ಜನ ಶವ, 5 ಶವಗಳಿರ್ಲಿ, 100 ಶವ ಬಂದ್ಬಿಡ್ಲಿ, ಅದ್ರಲ್ಲಿ 1,000 ಅಂದ್ರೆ ಸತ್ತೋಗುವವನು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸತ್ತೋಗ್ತಾರೆ. ಒಬ್ಬನ ಕಣ್ ತಗೊಂಡು ಸತ್ತೋಗ್ತಾನೆ, ಒಬ್ಬನ ವಿಚಿತ್ರವಾಗಿ ಏನೇ ಆಗಲಿ, ಅವ್ರನ್ನೆಲ್ಲ ನೋಡ್ಕೊಂಡು ನೀನು ಹೇಳ್ಬೇಕು, ನನ್ನ ಮಗಳಲ್ಲಿ, ನಾನು ಬಲಭಾಗದಲ್ಲಿ ಸತ್ತು ಬಿದ್ರು. ಇದು ಹೇಳ್ಬೇಕಾದ್ರೆ ಒಳಗಡೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಹಲ್ಲೆಲೂಯ. ಯಾವಾಗಾದ್ರೂ ನಿಮ್ಗೆ ಜಾಸ್ತಿ ಭಯ ಆದಾಗ ಒಂದ್ಸರಿ ನೆನ್ಸ್ಕೊಳ್ರಿ, ಅಂತ ಕರೋನಾದಲ್ಲೇ ದೇವರು ಬಿಡಿಸಿರೋರು. ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂಥದ್ರಲ್ಲೇ ದೇವ್ರು ಬಿಡಿಸಿರೋನು. ಇನ್ನ ನನ್ನನ್ನ ದೇವ್ರು ಕಾಯ್ದಾ ಇರ್ತಾನ? ಹಲ್ಲೆಲೂಯ. ಕೆಲವರಿಗೆ ರಾತ್ರಿ ಹೊತ್ತು ನಮ್ಮ ಕಂಪನಿಗಳಲ್ಲಿ ಒಬ್ಬ ವ್ಯಕ್ತಿ ತಟಸ್ಥನೆ ಅವರು ಮರಣ ಹೊಂದ್ಬಿಟ್ರು. ಮರಣ ಹೊಂದಿದ್ದಾದ್ಮೇಲೆ ನೆಕ್ಸ್ಟ್ ಡೇ ನಮಗೆ ಮೆಡಿಕಲ್ ಎಲ್ಲ ಫ್ರೀ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ನೆಕ್ಸ್ಟ್ ಡೇ ಆ ಹಾಸ್ಪಿಟಲ್ ಮುಂದೆ ಕ್ಯೂ ನಿಂತ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇವರು ಮೆಡಿಕಲ್ ಚೆಕಪ್ ಮಾಡೋಕ್ಕೆ. ಅದರಲ್ಲಿ ನಮ್ಮ ಸ್ನೇಹಿತರು ಒಬ್ರು ಈಗ ಹೇಳಿದ್ರು, ಯಾಕೋ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಕಣೋ ಅಂದ. ಯಾಕೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಎದ್ಬಿಡ್ತೀನಿ, ಎದ್ದು ಉಸಿರಾಡ್ತಾ ಇಲ್ಲ, ಇದನ್ನ ಇಲ್ಲ ಅಂತ ನೋಡ್ಕೊತೀನಿ. ಓಕೆ ಈಗ ಬದುಕಿದ್ದೇನೆ, ತಿರ್ಗಾ ಮಲ್ಕೊಂತೀನಿ. ಈ ತರ ಆಗ್ತಿದೆ. ಕೆಲವರಿಗೆ ಭಯ. ಹಲ್ಲೆಲೂಯ. ಕೆಲವ್ರಿಗೇನು ಭಯ, ಮಧ್ಯರಾತ್ರಿಗಳಲ್ಲಿ ಎದ್ಬಿಡ್ತಾರೆ. ಓಕೆ ಕರೆಕ್ಟ್ ಆಗಿದ್ದೀನಲ್ಲ, ಓಕೆ. ಇನ್ನು ಕೆಲವರಿಗೆ ಕನಸು ಬಂದ್ಬಿಟ್ರೆ ಸಾಕು ಭಯ. ಇನ್ನು ಕೆಲವ್ರಿಗೆ ಏನಾದ್ರೂ ನೋಡ್ಬಿಟ್ರೆ ಸಾಕು ಭಯ. ಇನ್ನು ಕೆಲವ್ರಿಗೆ ಏನೋ ಕೆಟ್ಟ ಕನಸು ಬಂದ್ಬಿಟ್ರೆ ಸಾಕು ಭಯ. ಬ್ರದರ್, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವ್ರು ನಿನ್ನನ್ನು ಅಲ್ಲಿಂದ ಬಾ ಅಂತ ಹೇಳೋವರೆಗೂ ಇಲ್ಲಿಂದ ನಿನ್ನನ್ನು ಯಾರು ಕಳ್ಸಕ್ಕಾಗಲ್ಲ. ಈ ಧೈರ್ಯ ಇರುವಾಗ ನೀನು ಬೋಲ್ಡ್ ಆಗಿರು. ದೇವ್ರು ಅಲ್ಲಿಂದ ಸಾಕಣೋ ಬಾ ಅಂತ ನನ್ನ ಜೊತೆಗಿರೋ ಒಂದು ಕರೆಯೋವರೆಗೂ ಇಲ್ಲಿಂದ ನಿನ್ನನ್ನು ಯಾರು ಕಳ್ಸಕ್ಕಾಗಲ್ಲ. ಅದಕ್ಕೆ ಭಕ್ತನಿಗೆ ದೇವರು ಹೇಳಿದ್ರು, ನಿನ್ನ ಮಗ್ಗಲಲ್ಲಿ ಬಲಗಡೆಯಲ್ಲಿ ಸತ್ತು ಬಿದ್ರು ನಿನಗೇನು ತಪ್ಪದು, ನಿನಗೇನು ತಟ್ಟದು, ನಿನಗೇನು ಮುಟ್ಟದು, ನಿನ್ನೇನು ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಧರ್ಮೋಪದೇಶ ಕಂಡು 28:7 ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದ್ರು
7 ದಾರಿಯಿಂದ. ಹಂಗಾದ್ರೆ ನಿನ್ನ ವಿರುದ್ಧವಾಗಿ ಒಂದು ದಾರಿಯಲ್ಲಿ ಬಂದ್ರೆ ಅವನೇನಾಗಬೇಕು? 7 ದಾರಿಯಲ್ಲಿ. ಇಷ್ಟು ವಾಕ್ಯ ಕೇಳಿದವರು ಸಾಯಂಕಾಲ ಒಂದು ಜ್ವರ ಬಂದಿದ್ದ ತಕ್ಷಣ ರಗ್ಗು ಹಾಕೊಂಡು ಸ್ವಲ್ಪ ಮುಂದಿಂದೆಲ್ಲ ನೋಡ್ಕೋ, ಏನಾಗುತ್ತೋ ಗೊತ್ತಿಲ್ಲ. ಬ್ರದರ್, ವಾಕ್ಯ ಕೇಳಿದವ್ರು ನಿನಗೆ ಏನ್ ಧೈರ್ಯ ಇದೆ? ಹಲ್ಲೆಲೂಯಾ. ಎಡಗಣ್ಣು ಏನಾದ್ರೂ ಸ್ವಲ್ಪ ಏನೋ ಅದ್ರ ಬಿಟ್ರೆ ಸಾಕು, ಏನೋ ಕೆಟ್ಟದಾಗಂಗಿದೆ ಕಣೆ. ಕೈ ಏನೋ ಏನಾದ್ರೆ ಕಡತ ಆದ್ರೆ ಸಾಕು, ಏನೋ ಇವತ್ತು ಆಗ್ಬಿಡುತ್ತೆ. ಅಯ್ಯಯ್ಯಯ್ಯ, ಕೈ ಕೆರ್ತಾ ಬಂದ್ರೆ ಸಾಕು, ಏನೋ ಆಗ್ತಾ ಇದೆ, ಏನೋ ಆಗ್ಬಿಡಕ್ ಹೋಗುತ್ತೆ. ಏನು ಆಗಲ್ಲ ಬ್ರದರ್, ಏನು ಆಗೋದಿಲ್ಲ ಸಿಸ್ಟರ್. ನಮ್ಮನ್ನ ಕಾಯುವಾತನು ತುಗುಡಿಸದೆ ನಿದ್ರಿಸದೆ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ಹೇಳೋದು, ನಿಮ್ಮ ಮೇಲೆ ಬರುವ ಶತ್ರುಗಳನ್ನ ನಾನೇನ್ ಮಾಡ್ತೇನೆ? ಸೋತು ಹೋಗುವಂತೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ನಾವು ಅವನನ್ನ ಸೋಲ್ಸೋದಕ್ಕಾಗೋದಿಲ್ಲ, ನಾನು ಅವನ ವಿರುದ್ಧವಾಗಿ ನಿಂತು ಯುದ್ಧ ಮಾಡಕ್ಕಾಗಲ್ಲ. ಆದರೆ ನಮ್ಮೊಳಗಡೆ ಒಬ್ಬನಿದ್ದಾನೆ. ಅದಕ್ಕೆ ಹೇಳೋದು, ನಮ್ಮೊಳಗಡೆ ಇರುವವನು, ಪ್ರೈಸಲೋ, ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿದ್ದಾನೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನೊಳಗಡೆ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿದ್ದಾನೆ. ಆತನು ಹೇಳೋದು, ನಿನ್ನ ಮೇಲೆ ಯಾರಾದರೂ ಯುದ್ಧಕ್ಕೆ ಬಂದ್ರೆ ಅವರು ಸೋತು ಹೋಗುವಂತೆ ನಾನು ಮಾಡ್ತೇನೆ. ಅವರು ಒಂದು ದಾರಿಯಲ್ಲಿ ಬಂದ್ರೆ 7 ದಾರಿಯಲ್ಲಿ ಅವರು ಓಡೋಗತಕ್ಕಂತೆ ಅವರನ್ನು ನಾನು ಚದುರಿಸಿ ಬಿಡುವವನಾಗಿದ್ದೇನೆ. ಪ್ರೀತಿಯ ದೇವ ಜನರೇ, ದೇವರ ಆಸ್ತದಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ನಾವೆಲ್ಲ ಯುದ್ಧ ಮಾಡ್ತಿರೋದು, ನಮಗಾಗಿ ನನ್ನ ದೇವರು ಯುದ್ಧ ಮಾಡುವವನಾಗಿದ್ದಾನೆ. ವಿರೋಧಿಯನ್ನ ನೋಡುವಾಗ ನಾವು ಮನಗುಂದೋದು ಸಹಜ, ಆದರೆ ನನ್ನ ದೇವರು ನಿನ್ನ ಮನಸ್ಸಿನಲ್ಲಿ ಮಾತಾಡಿ ಹೇಳುವಂತ ಮಾತು, ಮಗನೇ ಭಯ ಬೀಳಕ್ ಹೋಗ್ಬೇಡ, ಅವನು ಒಂದು ಮಾರ್ಗದಲ್ಲಿ ಬಂದ್ರೆ 7 ಮಾರ್ಗದಲ್ಲಿ ಅವನು ಚದರಿ ಹೋಗುವವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ನನ್ನೊಟ್ಟಿಗೆ ಇದು ಸತ್ಯ ಅಂತ ಹೇಳೋರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಜಕರ್ಯನು ಬರೆದಂತ ಪ್ರವಾದನೆ ಗ್ರಂಥ 2:8, ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನ ತಾಕೋದಕ್ಕೆ ಸಮ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನ ತಾಕುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರ ಯೆಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ, ಅಲ್ಲಿ ಮುಂದೆ ಎಲ್ಲ ಇದೆ, ಅಲ್ಲಿ ಹೇಳೋದು ನಾನು ಹೋಗಲ್ಲ. ದೇವ್ರ ವಾಕ್ಯ ನಮಗೆ ಹೇಳ್ತಾ ಇರೋದು, ನಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನ ತಾಕುವವನಾಗಿದ್ದಾನೆ. ಹಾಗಾದ್ರೆ ನಾವು ದೇವರ ಕಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟು ಪ್ರಾಮುಖ್ಯತೆ ನಮಗಿದೆ. ನಮ್ಮಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡಿಕೊಳ್ಳುವಂತ ಹಂಗ ಇದೆ ಅಂದ್ರೆ ಅದು ಕಣ್ಣು. ಕಣ್ಣಿಗೆ ನೋಡಿ ಎಷ್ಟೊಂದು ಇದಿದೆ. ನಿಮಗೆ ಗೊತ್ತಾ, ಈ ಕಣ್ಣಿನ ಒಳಗಡೆ ವೈಟ್ ಇದೆ, ವೈಟಿನ ಒಳಗಡೆ ಕಪ್ಪು ಗೋಲಿ ಇದೆ. ಆ ಕಪ್ಪು ಗೋಲಿಯ ಒಳಗಡೆ ಸಣ್ಣದಾಗಿ ಒಂದು ಇನ್ನೂ ಕಪ್ಪಗಿರುವಂತ ಒಂದು ಚಿಕ್ಕ ಏನು ಹೇಳ್ತೀರ ಅದಕ್ಕೆ? ಏನದು? ಪಾಪೆನಾ? ಆಕ್ಚುಲಿ ಅದು ಕಣ್ಣು, ಅದರಲ್ಲೇ ನೋಡೋದು. ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಷ್ಟೊಂದಿದೆ. ಅದಾದ ನಂತರ ಕಣ್ರೆಪ್ಪೆ ಇದೆ, ಕಣ್ರೆಪ್ಪೆ ಮೀರಿಸಿ ಕಣ್ಣುಬ್ಬಿದೆ. ಹಾಗಾದ್ರೆ ಇಷ್ಟು ಜೋಪಾನ ಮಾಡುವಾಗ ದೇವರು ಹೇಳೋದು, ಆ ಕಣ್ಣಿನ ಅಲ್ಲಿ ಹೇಳೋ ಕಣ್ಣು ಅಂತ ಹೇಳುವಾಗ ಅಲ್ಲಿ ಒಳಗಡೆ ಇದೆಯಲ್ಲ ಚಿಕ್ಕದು, ಅದಕ್ಕೆ ಹೇಳೋದು, ಯಾರಾದ್ರೂ ನಿನ್ನನ್ನು ಮುಟ್ಟಿದ್ರೆ ನನ್ನ ಕಣ್ಣು ಗುಡ್ಡೆ ಒಳಗಡೆ ಇದೆಯಲ್ಲ, ನಿಮ್ಗೆ ಅರ್ಥ ಆಗಂಗೆ ಪಾಪೆ ಏನಂತೆ, ಆ ಚಿಕ್ಕ ಮಣಿ, ಏನೋ ಮಣಿ, ಆ ಮಣಿಗೆ ಸಮಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವ್ರು ನಮ್ಮನ್ನು ಎಷ್ಟು ಸುರಕ್ಷಿತವಾಗಿ ಕಾಯ್ತಿದ್ದಾರೆ. ಆದ್ರೆ ನಮಗೆ ಅದರದ್ದು ಮಹತ್ವ ಗೊತ್ತಿಲ್ಲ. ಯಾರೋ ಒಬ್ಬನು ನಾಯಿನ ಕರೆದು ಸಿಂಹಾಸನದ ಮೇಲೆ ಕುತ್ತರಿಸದಂತೆ. ಸಿಂಹಾಸನದ ಮೇಲೆ ಕುತ್ತರಿಸಿ ಅದಕ್ಕೆ ರಾಜ ಭೋಗ ಎಲ್ಲ ಇದನ್ನೇ ಮಂತ್ರಿಗಳು ಎಲ್ಲರನ್ನು ಇದು ಮಾಡಿಸಿ ಅದನ್ನ ಅಲ್ಲಿ ಕುತ್ತರಿಸಿರುವಾಗ ಯಾರೋ ತಾಯಿ ಮಗು ಗಲೀಜ್ ಮಾಡಿರುವಾಗ ಕರೆದ್ರೆ ಸಾಕು, ಸಿಂಹಾಸನದಿಂದ ಓಡೋಯ್ತಂತೆ. ಆ ರಾಜ ಅನ್ಕೊಂಡಂತೆ, ಈ ನಾಯಿಗೆ ಇರೋ ಬುದ್ಧಿ ಇಷ್ಟೇ, ಇದನ್ನ ಎಲ್ಲಿ ಕುತ್ತಿಸಿದ್ರು ಅದ್ರ ಬುದ್ಧಿ ಮಾತ್ರ ಬಿಡಲ್ಲ ಅಂತ. ಆದ್ರೆ ದೇವ್ರು ನಿನ್ನ ಕುರಿತಾಗಿ ನನ್ನ ಕುರಿತಾಗಿ ಏನ್ ಅನ್ಕೊಂಡಿದ್ದಾರೆ? ಏನು? ನಿನ್ನನ್ನ ಕಾಯುವವನ್ ನಾನೇ. ಸ್ತೋತ್ರ.
ಈ ದೇವರೇ ನಮ್ಮ ಕಾವಲುಗಾರನಾಗಿರುವಾಗ ನಮಗಿನ್ನೆಷ್ಟು ಧೈರ್ಯ ಇರಬೇಕು. ಹಲ್ಲೆಲೂಯಾ. ನಿನ್ನನ್ನು ಕಾಯುವವನು ನಾನೇ ಅಂತ ಹೇಳುವಾಗ ನಮಗೆ ಏನ್ ಕಂಡ್ರು ಭಯ. ನಮಗೆ ಕಂಡಿದ್ದು ಏನೇನು ನೋಡ್ತೀವಿ ಅದಕ್ಕೆಲ್ಲಕ್ಕೂ ನಮಗೆ ಭಯ. ಭಯ ಬೀಳ್ಬೇಡ ಬ್ರದರ್, ನಿನ್ನ ಕಾಯುವಾತನು ಯೆಹೋವನಾಗಿದ್ದಾನೆ. ನಿನ್ನನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನ ತಾಕುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತೆ. ಯೆಶಾಯನು ಬರೆದಂತ ಪ್ರವಾದನೆ ಗ್ರಂಥ 49:25 ಬೇಗ ಓದೋಣ. ಯೆಹೋವನು ಇಂತೆನ್ನುತ್ತಾನೆ, ಶೂರನ ಯೆಹೋವನು ಹೀಗನ್ನುತ್ತಾನೆ, ಶೂರನ ಸೆರೆಯವರು ಅಪಹರಿಸಲ್ಪಡುವರು, ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು. ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನ ಉದ್ಧರಿಸುವೆನು. ಬ್ರದರ್, ನೀನು ದೇವಾಲಯದಲ್ಲಿ ನಿಂತ್ರೆ ನಿನ್ನ ಮಕ್ಕಳನ್ನ ಉದ್ಧರಿಸೋದು ದೇವರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನ ಏನ್ ಮಾಡ್ತೀನಿ, ನಾನು ಉದ್ಧರಿಸುವೆನು. ಹಲ್ಲೆಲೂಯಾ. ಪ್ರಿಯರೇ, ನುಂಗೋದಿಕ್ಕೆ ಬರುವವನನ್ನ ನನ್ನ ದೇವರು ನುಂಗುತ್ತಾನೆ. ಸೆರೆಯಲ್ಲಿ ಹಾಕೋದಿಕ್ಕೆ ಬರುವವನು ಅವನೇ ಸೆರೆಗೆ ಒಳಪಡ್ತಾನೆ. ಹಲ್ಲೆಲೂಯಾ. ಶತ್ರು ನಿನಗೇನ್ ಮಾಡ್ಬೇಕು ಅನ್ಕೊಂಡಿದ್ದನೋ ಅದನ್ನ ದೇವರು ಅವನಿಗೆ ಮಾಡ್ತಾನೆ. ಕುಳಿತಿರೋ ಸ್ಥಳದಿಂದ ನಿಂತ್ಕೊಳ್ಳೋಣ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ರಿ. 1 ನಿಮಿಷಕ್ಕೆ ಪ್ರಾರ್ಥನೆ ಮಾಡ್ರಿ. ದೇವ, ಯುದ್ಧ ನಂದಲ್ಲ ಕರ್ತನೆ, ಯುದ್ಧ ನಿನ್ನದು ಸ್ವಾಮಿ. ಓ, ಅಶ್ವಬಲವು ಯುದ್ಧಕ್ಕಾಗಿ ಸಿದ್ಧವಾಗಿದ್ರು, ಜಯವು ಯೆಹೋವನಿಂದಲೇ. ನೀನ್ ನನಗೆ ಜಯ ಕೊಡು ಕರ್ತನೆ. ಅಪ್ಪ, ನಾನು ಪರಿಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೀನಿ, ನನ್ನ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀನಿ, ನನ್ನ ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದೀನಿ, ನೋವಲ್ಲಿ ಹಾದು ಹೋಗ್ತಾ ಇದ್ದೀನಿ. ಆದರೆ ಇದ್ಯಾವುದು ನನ್ನನ್ನು ಮುಳುಗಿಸೋದಿಲ್ಲ. ವಿರೋಧಿ ಅವನು ಒಂದು ಮಾರ್ಗವಾಗಿ ಬಂದ್ರೆ ಅವನು 7 ಮಾರ್ಗವಾಗಿ ಚದುರು ಹೋಗುವವನಾಗಿದ್ದಾನೆ. ಓ, ಅವನು ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಆದರೆ ನನ್ನನ್ನು ಸೋಲಿಸೋದಕ್ಕಾಗೋದಿಲ್ಲ. ಕಣ್ಣುಗಳು ಮುಚ್ಚಿ ಬಾಯಿ ತೆರೆದು ಅಲ್ಪಕಾಲ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗಿರೋಣ. ಓ ರಿಖಾಬಲ ಶರಬಲ ಬಲದುನೆ ಶಂಬಲೆ ಅದ್ದುನೆ ಮನಚೆ ಮನಗನಾದ ರಕಲೋದ ರಮನದ್ದುನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಸೈತಾನನು ಅಪಾಯ ವಿರೋಧಿ ಇವರಿಗೆ ಏನ್ ಮಾಡ್ಬೇಕಂದಿದ್ದಾನೋ ಅದನ್ನ ನೀನೇ ಅವನಿಗೆ ಮಾಡುವವನಾಗಿದೆಯಲ್ಲ ಕರ್ತನೆ. ಅಪ್ಪ, ನಮಗೆ ತೋಡಿದಂತ ಗುಂಡಿಯಲ್ಲಿ ಅವನೇ ಬೀಳಲ್ಪಡಲಿ ಕರ್ತನೆ. ನಿನ್ ಜನರನ್ನ ನೀನು ಉದ್ಧರಿಸೋದಕ್ಕಾಗಿ ಸ್ತೋತ್ರ. ಅನುಗ್ರಹಿಸು, ಉದ್ಧರಿಸು ಕರ್ತನೆ. ಅದ್ಭುತ ನೀನ್ ಮಾಡು, ಅತಿಶಯವಾದ ಕಾರ್ಯಗಳನ್ನು ಮಾಡು ಕರ್ತನೆ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದಿಗೂ ಎಂದಿಗೂ ಕರ್ತನ ಬರೋಣವರೆಗೂ ಉಂಟಾಗಿರ್ಲೇ. ಜೋಡ ಕರ್ತನಿಗೋಸ್ಕರ ಜಯಘೋಷ ಮಾಡೋಣ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಅಕ್ಕಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಶತ್ರು ನಿನಗೆ ಮಾಡಬೇಕಂದಿರೋದನ್ನ ದೇವರು ಅವನಿಗೆ ಮಾಡುವನು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ಬಲದಲ್ಲಿ ಹೋಗ್ರಿ, ದೇವರು ನಿಮ್ಮನ್ನ ಕಾಯ್ತಾರೆ. ಗಾಡ್ ಬ್ಲೆಸ್ ಯು.